ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ಮಾರ್ಗದರ್ಶಕನಾಗಿ ಭಗವದ್ಗೀತೆಯಲ್ಲಿ ನಾವು ಹೇಗಿರಬೇಕು ಅಂತ ಹೇಳ್ತಾ ಹೋದರೆ ಅರ್ಜುನನ ಮನಸ್ಥಿತಿ ನಮಗೆ ಏನೆಲ್ಲ ಗೊಂದಲ ಇದೆ ಅಂತ ಹೇಳ್ತಾ ಹೋಗುತ್ತೆ. ಅಂದರೆ ಹೌದಾ, ಈ ರೀತಿಯೂ ಮನುಷ್ಯರಿಗೆ ಡೌಟ್ ಬರಬಹುದಾ, ಅಥವಾ ಈ ಥರ ಡೌಟ್ ಬಂದರೆ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಏನು? ಹೇಗೆ ಅಂದರೆ ನಾವು ಸರಿಯಾದ ದಾರಿಗೆ ಹೋಗ್ತಾ ಇಲ್ವಾ ಅಂತ ನಮಗೆ ಕೆಲವೊಂದ್ಸಲ ಡೌಟ್ ಆಗುತ್ತೆ. ಆಗೇನು ಮಾಡ್ತೀವಿ, ಗಾಡಿ ನಿಲ್ಲಿಸ್ಬಿಟ್ಟು ಈ ರೋಡು ಬೆಂಗಳೂರಿಗೆ ಹೋಗುತ್ತಾ ಅಂತ ಕೇಳ್ತೀವಲ್ವಾ. ಆ ರೀತಿ ಮಧ್ಯ ಅರ್ಜುನ ಆ ರೀತಿ ಕೇಳೋ ಪ್ರಶ್ನೆಗಳಿಂದ ಕೃಷ್ಣ ನಮಗಿನ್ನಷ್ಟು ಹೊಸ ವಿಷಯಗಳನ್ನು ತಿಳಿಸ್ತಾ ಹೋಗ್ತಾನೆ ಅಂತ ಅಂದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅವನು ಫಸ್ಟು ಒಂದು ಕರ್ಮಯೋಗದಲ್ಲಿ ಪ್ರಶ್ನೆ ಕೇಳ್ತಾನೆ, ಕೃಷ್ಣ ನಾನು ಸನ್ಯಾಸತ್ವವನ್ನು ತೊಗೊಂಬಿಡ್ಲಾ, ಅಂದರೆ ನಾನು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿಬಿಡ್ಲಾ, ಅದು ಸರಿನಾ, ನಾನು ಯುದ್ಧ ಮಾಡಲೇಬೇಕಾ ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾ ಹೋಗ್ತಾನೆ, ಇಲ್ಲ, ನಿನ್ನ ಯಾವ ಧರ್ಮ ಇದೆ ಆ ಧರ್ಮವನ್ನು ನೀನು ಪಾಲಿಸಲೇಬೇಕು. ಯಾಕೆ ಪಾಲಿಸಬೇಕು ಅಂತ ಅಂದರೆ, ನಿನ್ನ ಧರ್ಮದಿಂದ ನೀನು ಮರಣ ಹೊಂದಿದ್ರೂ ಅದು ವೀರ ಮರಣಕ್ಕೆ ಸಮ, ಇನ್ನೊಂದು ಧರ್ಮವನ್ನು ನೀನು ಅನುಸರಿಸಿದಾಗ ಅದು ವಿಷಕ್ಕೆ ಸಮ ಅಂತ ಹೇಳ್ತಾ ಹೋಗ್ತಾನೆ. ಅಂದರೆ ಇಲ್ಲಿ ಧರ್ಮ ಅನ್ನೋದು ನಾನು ಆಗಲೇ ಹೇಳಿದ ಹಾಗೆ ಪ್ರತಿಯೊಬ್ಬರಿಗೂ ಅವರದೇ ಆದ ವಿಭಿನ್ನ ರೀತಿಯಲ್ಲಿ ಅವರವರ ಜೀವನಕ್ಕೆ ತಕ್ಕ ಹಾಗಿರುತ್ತೆ. ಅಂದರೆ ಅದಕ್ಕೋಸ್ಕರ ಈ ಭಗವದ್ಗೀತೆ ಅನ್ನೋದೇನಿದೆ ಎಲ್ಲರಿಗೂ ಒಂದೇ ಅರ್ಥವನ್ನು ಕೊಡೋದಿಲ್ಲ. ನಮ್ಮ ಜೀವನಕ್ಕೆ ನಮಗೆ ಹೇಗೆ ಬೇಕೋ ಹಾಗೆ. ಉದಾಹರಣೆ, ಸಾಧನೆ ಅಂದರೆ ಏನು? 1 ವರ್ಷದ ಮಗು ತಾನಾಗೆ ತಾನು ಕುಳಿತುಕೊಂಡು ಬಿಟ್ರೆ ಅಥವಾ ನಿಂತ್ಕೊಂಡ್ಬಿಟ್ರೆ ಅದೇ ಸಾಧನೆ. 2 ವರ್ಷದ ಮಗು ಅಪ್ಪ ಅಮ್ಮ ಅಂತ ಅಂದ್ಬಿಟ್ರೆ ಸಾಧನೆ ಅಲ್ವಾ? LKG UKG ಹೋಗೋ ಮಗು ABCD 4 ಅಕ್ಷರ ಇಂಡಿಪೆಂಡೆಂಟಾಗಿ ಬರೆದ್ರೆ ಅದೇ ಸಾಧನೆ. ಹಾಗೆ ಇಲ್ಲಿ ಸಾಧನೆ ಅನ್ನೋದು ಸಹ ಪ್ರತಿಯೊಬ್ಬರ ಜೀವನದಲ್ಲೂ ಹಂತವಾಗಿ ಬದಲಾಗ್ತಾ ಹೋಗುತ್ತೆ. ಅದೇ ರೀತಿ ಭಗವದ್ಗೀತೆಯ ಅರ್ಥಗಳೂ ಸಹ ಭಿನ್ನವಾಗ್ತಾ ಹೋಗುತ್ತೆ. ಹಾಗಾಗಿ ಈ ಭಗವದ್ಗೀತೆ ಏನಿದೆ ನಮ್ಮ ಜೀವನಕ್ಕೆ ಹೇಗೆ ಬೇಕು ಆ ರೀತಿ ಮಾರ್ಗದರ್ಶನವನ್ನು ಕೊಡ್ತಾ ಹೋಗುತ್ತೆ. ಉದಾಹರಣೆ, ಗೂಗಲಲ್ಲಿ ಕೆಲವೊಮ್ಮೆ ನಾವು ರೋಡ್ ಹೇಳು ಅಂತ ಅಂದಾಗ ಅದು ಕೇಳುತ್ತೆ, ನೀನು ನಡ್ಕೊಂಡು ಹೋಗ್ತಾ ಇದೆಯಾ, ಗಾಡಿನಲ್ಲಿ ಹೋಗ್ತಾ ಇದೆಯಾ, 2 ವೀಲರಲ್ಲಿ ಹೋಗ್ತಾ ಇದೆಯಾ, 4 ವೀಲರಲ್ಲಿ ಹೋಗ್ತಾ ಇದೆಯಾ, ಶಾರ್ಟ್ ಕಟ್ ಬೇಕಾ ಎಲ್ಲ ಕೇಳುತ್ತಲ್ವ. ಆ ರೀತಿ ನಮ್ಮ ಜೀವನಕ್ಕೆ ಹೇಗೆ ಬೇಕೋ ಹಾಗೆ ಮಾರ್ಗದರ್ಶನವನ್ನು ಈ ಭಗವದ್ಗೀತೆ ನಮಗೆ ಕೊಡ್ತಾ ಹೋಗುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಅವನಿಗಿದ್ದ ಗೊಂದಲ, ನಾನು ಯುದ್ಧ ಮಾಡಬೇಕಾ ಅಥವಾ ಜ್ಞಾನ ಮಾರ್ಗಕ್ಕೆ ಹೋಗ್ಲಾ ಅನ್ನೋದಕ್ಕೆ ಕೃಷ್ಣ ಎಷ್ಟೊಂದು ಮಹತ್ವವಾದ ವಿಷಯವನ್ನು ಹೇಳ್ದ. ನಮಗೂ ಗೊತ್ತಾಯಿತು, ನಾನು ಪೂಜೆ ಬೇರೆಯವರ ರೀತಿ ಮಾಡಲಿಲ್ಲ ಅಂದ್ರೂ, ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದ್ರೂ ನನ್ನ ಮಕ್ಕಳಿಗೆ, ನನ್ನ ಮನೆಗೆ ಅಥವಾ ನನ್ನ ಗೃಹಿಣಿಯ ಧರ್ಮವನ್ನು ಪಾಲಿಸಿದಾಗ ನನಗೆ ಮುಕ್ತಿ ದೊರಕುತ್ತೆ ಅನ್ನೋದು ಒಂದು ಸೂಕ್ಷ್ಮ ವಿಚಾರ ನಮ್ಮೆಲ್ಲರಿಗೆ ಬಿತ್ತು. ಅಂದರೆ ನಾನು ಯಾವ ವರ್ಣಾಶ್ರಮದಲ್ಲಿ ಇದ್ದೀನಿ ಆ ವರ್ಣಾಶ್ರಮದ ಕರ್ತವ್ಯವನ್ನು ಮಾಡಿದ್ರೆ ಸಾಕು, ನನಗೆ ಮುಕ್ತಿ ಸಿಗ್ತಾ ಹೋಗುತ್ತೆ. ಅದಕ್ಕೇ ನಮ್ಮ ಹಿರಿಯರು ಹೇಳೋದು, ಸತಿ ಸಾವಿತ್ರಿಗೆ ಹೇಗೆ ಎಲ್ಲ ಒಳಿತಾಯ್ತೋ ಹಾಗೆ ಇಲ್ಲಿ ನಾವು ನಮ್ಮ ಧರ್ಮವನ್ನು ಪಾಲಿಸಿದ್ರೆ ಸಾಕು. ಇಷ್ಟೆಲ್ಲ ಆದ ತಕ್ಷಣ ಅರ್ಜುನನಿಗೆ ಇನ್ನೂ ಡೌಟ್ ಶುರು ಆಯಿತು. ಆ ಡೌಟ್ ಏನಪ್ಪ ಅಂತಂದರೆ 36ನೇ ಶ್ಲೋಕದಲ್ಲಿ, ಹಾಗೂ ಅತಿ ಮುಖ್ಯವಾದ ಡೌಟ್ ಅಂತ ಏನು ಹೇಳಬಹುದು, ಆ ರೀತಿಯಾದಂತಹ ಪ್ರಶ್ನೆ ಅವನಿಗೆ ಮೂಡುತ್ತೆ. ಆ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಅರ್ಜುನ ಉವಾಚ, ಅಂದರೆ ಅರ್ಜುನ ಹೇಳ್ತಾ ಇದ್ದಾನೆ, ತಥಾ ಅಂದರೆ ಆಗ, ಕೇನ ಯಾವುದರಿಂದ, ಪ್ರಯುಕ್ತ ಬಲವಂತವಾಗಿ ಒಳಗಾಗುತ್ತಾನೆ, ಅಯಂ ಒಬ್ಬನು, ಪಾಪಂ ಪಾಪಗಳನ್ನು ಚರತಿ ಮಾಡುತ್ತಾನೆ,
ಪುರುಷ. ಪುರುಷ ಅಂದರೆ ಇಲ್ಲಿ ಗಂಡು ಅಂತ ಬರೋದಿಲ್ಲ, ಮನುಷ್ಯ ಅಂತ ಬರ್ತಾ ಹೋಗುತ್ತೆ. ಅನಿಶ್ಚನ್ ಅಂದರೆ ಅಪೇಕ್ಷಿಸದೆ, ಅಪಿ ಆಗಿದ್ದರೂ ವಾಗ್ನೇಯ ದೃಷ್ಟಿ ವಂಶದವನೇ. ಬಲಾತ್ ಬಲವಂತದಿಂದ, ಇವ ಎಂಬಂತೆ ನಿಯೋಜಿತ ತೊಡಗುತ್ತಾನೆ. ಇದು ನಮ್ಮೆಲ್ಲರಿಗೂ ಕಾಡುವಂತಹ ಪ್ರಶ್ನೆ ಅಂತ ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ಅರ್ಜುನ ಅದಕ್ಕೋಸ್ಕರನೇ ಹೇಳೋದು ಡೌಟ್ ಕೇಳೋ ಸ್ಟೂಡೆಂಟ್ಸ್ ಇರಬೇಕು ಅಂತ. ಯಾಕೆ ಅಂತ ಅಂದರೆ ಡೌಟ್ ಕೇಳಿದಾಗ ಹಲವಾರು ದೃಷ್ಟಿಕೋನಗಳು ನಮ್ಮ ಕಣ್ಮುಂದೆ ಬರ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಸ್ತ್ರೀ ತನ್ನ ಕರ್ತವ್ಯದಿಂದ ನಾವು ಮುಕ್ತಿ ಹೊಂದಬಹುದು ಅಂತ ನಾವು ಈಗಾಗಲೇ ತಿಳ್ಕೊಂಡ್ವಿ. ಹಾಗೆಯೇ ನಾನು ಯುದ್ಧ ಮಾಡಬೇಕಾ ಬೇಡವಾ ಅಂತ ನಮಗೆ ಮೀನ್ಸ್ ಅರ್ಜುನನಿಗೆ ತಿಳಿತಾ ಹೋಯಿತು. ಈಗ ಅರ್ಜುನ ಕೇಳ್ತಾ ಇರೋ ದೊಡ್ಡ ಪ್ರಶ್ನೆ, ಹೌದಾ ಕೃಷ್ಣ, ನಾನು ಕೇವಲ ನನ್ನ ಕರ್ತವ್ಯವನ್ನು ಮಾಡಿದ್ರೆ ಸರಿ ಹೋಗುತ್ತಾ? ಹಾಗಿದ್ರೆ ನಾನು ಯಾಕೆ ಸಿಟ್ಟು ಮಾಡ್ಕೊಳ್ತೇನೆ? ನೋಡಿ, ಅವನು ಯಾಕೆ ಸಿಟ್ಟು ಮಾಡ್ಕೊಳ್ತಾನೆ ಅಂತ ಕೇಳಿದ್ರೆ ನಮಗೆ ನಗು ಬರ್ತಾ ಇದೆ. ಯಾಕೆ ಅಂದರೆ ನಮ್ಮೆಲ್ಲರ ಪ್ರಶ್ನೆ ಅಲ್ವಾ? ಯಾಕೆ ಸಿಟ್ಟು ಮಾಡ್ಕೊಳ್ತೀವಿ? ಹಾಗಿದ್ರೆ ಭಗವಂತನೇ ಎಲ್ಲ ಮಾಡಿಸ್ತಾನೆ ಅಂತ ಅಂದಮೇಲೆ ನನಗೆ ಯಾಕೆ ಸಿಟ್ಟು ಬರುತ್ತೆ? ಮೊದಲಿಗೆ ಅಂದರೆ ಈ ಹಿಂದಿನ ಶ್ಲೋಕದಲ್ಲಿ ತಿಳ್ಕೊಂಡ್ವಿ ಯಾಕೆ ಅಳು ಬರುತ್ತೆ ಅಂತ ವಿಷಯ ತಿಳ್ಕೊಳ್ತಾ ಹೋದ್ವಿ ಅಲ್ವಾ? ನಿಮ್ಮೆಲ್ಲರಿಗೂ ನೆನಪಿದೆ ಅಂತ ಅಂದ್ಕೊಳ್ತೀನಿ. ನಾವು ಯಾಕೆ ಬೇಗ ಬಿಡ್ತೀವಿ, ಬೇಗ ನಕ್ಕು ಬಿಡ್ತೀವಿ, ಅಥವಾ ಸಾಧನೆ ಯಾಕೆ ಹಾಗೆಲ್ಲ ಆಗತ್ತೆ ಅಂತ ನೋಡ್ತಾ ಹೋದರೆ ಇಲ್ಲಿ ಅರ್ಜುನನಿಗೆ ಅಂದರೆ ಭಗವದ್ಗೀತೆ ಎಷ್ಟು ಸೂಕ್ಷ್ಮವಾಗಿದೆ ಹಾಗೂ ಎಷ್ಟು ಸುಂದರವಾಗಿದೆ ಅಂತ ಈ ಶ್ಲೋಕ ಹೇಳ್ತಾ ಇದೆ ಅಂತ ನಾನು ಅಂದ್ಕೊತೀನಿ. ಏಕೆಂದರೆ ಅರ್ಜುನ ಎಷ್ಟು ಪ್ರೀತಿಯಾಗಿ ಕೇಳ್ತಾನೆ ಅಂತಂದರೆ, ಹೌದಾ ಕೃಷ್ಣ, ಈಗ ದೇವರೇ ನಮ್ಮ ಕೈಲಿ ಸಾಧನೆ ಮಾಡಿಸ್ತಾನೆ ಅಂತ ಹೇಳ್ತಾ ಇದೆಯಾ? ದೇವರು ನಮ್ಮ ಕೈಯಲ್ಲಿ ಕರ್ತವ್ಯವನ್ನು ಮಾಡಿಸ್ತಾ ಇದೆಯಾ ಅಂತ ಹೇಳ್ತಾ ಇದೆಯಾ? ಹಾಗಿದ್ರೆ ನನಗೆ ಸಿಟ್ಟು ಯಾಕೆ ಬರುತ್ತೆ? ಅಷ್ಟೇ ಅಲ್ಲ, ಕೆಟ್ಟ ಆಲೋಚನೆಗಳು ಯಾಕೆ ಬರುತ್ತೆ? ಕೆಲವೊಮ್ಮೆ ಕೂತಿರ್ತೀವಿ, ಎಂತೆಂತಹ ಆಲೋಚನೆಗಳು ಬರುತ್ತೆ ಅಂತ ಅಂದರೆ ನಮಗೆ ಭಯ ಆಗೋಗ್ಬಿಡುತ್ತೆ. ನಾನು ಯಾಕೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಿದ್ದೀನಿ? ದಿಸ್ ಈಸ್ ನಾಟ್ ಮೀ. ಈಗೇನು ಯೋಚನೆ ಮಾಡ್ತಾ ಇದ್ದೀನಿ ಅಲ್ವಾ, ಅದು ನಾನು ಅಲ್ವೇ ಅಲ್ಲ. ನಾನು ಈ ರೀತಿ ಆಲೋಚನೆ ಮಾಡ್ತೀನಿ ಅಂದರೆ ನನ್ನ ಬುದ್ಧಿಗೆ ನಾನೇ ಹೊಡ್ಕೋಬೇಕು. ನಾನು ಈ ರೀತಿ ಆಲೋಚನೆನೇ ಮಾಡ್ಕೋಬಾರ್ದು. ಆದರೂ ಈ ರೀತಿ ಎಲ್ಲ ಆಲೋಚನೆ ಬರ್ತಾ ಇದೆಯಲ್ಲಪ್ಪ, ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇದೆಯಲ್ಲ, ಯಾಕೆ ಬರ್ತಾ ಇದೆ? ಈಗ ಮೊದಲಿಗೆ ತಿಳ್ಕೊಂಡ್ವಿ ದೇವರನ್ನು ಕಾಣೋದೇ ಅದೇ ದೊಡ್ಡ ಸಾಧನೆ ಅಂತ. ಹಾಗಿದ್ರೆ ಅದಕ್ಕೆ ಅಡ್ಡಿ ಯಾವುದು ಮಾಡ್ತಾ ಇದೆ ಅಂದರೆ ಮುಖ್ಯವಾಗಿ ರಾಗ ಮತ್ತು ದ್ವೇಷ. ರಾಗ ಅಂದರೆ ಆಸೆಗಳು, ದ್ವೇಷ ಅಂದರೆ ಕೋಪ, ಸಿಟ್ಟು, ಇದೆಲ್ಲ ಬರ್ತಾ ಇದೆ. ಅದನ್ನೇ ಇಲ್ಲಿ ಅರ್ಜುನ ಕೇಳ್ತಾ ಇರೋದು, ನನಗೆ ಯಾಕೆ ಕೆಟ್ಟ ಆಲೋಚನೆ ಬರ್ತಾ ಇದೆ? ಏಕೆಂದರೆ ನನಗೆ ಗೊತ್ತು. ಅಂದರೆ ಇಲ್ಲಿ ನನಗೆ ಗೊತ್ತು ಅಂತ ಅಂದರೆ ಇಲ್ಲಿ ಜ್ಞಾನಿ ಅಂತ ಹೇಳ್ತಾ ಇದ್ದಾರೆ. ಈಗ ಜ್ಞಾನಿ ಅನ್ನೋದಕ್ಕಿಂತ ನಮಗೆ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಗೊತ್ತು. ನಾವೇ ಎಷ್ಟೋ ಸಲ ನಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿರ್ತೀವಿ, ನೋಡು ಯಾರಾದರೂ ಏನಾದರೂ ಅಂದರೆ ಕೋಪ ಮಾಡ್ಕೋಬಾರ್ದು, ಸಮಾಧಾನದಿಂದ ಇರಬೇಕು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ನಾವೇ ಹೇಳಿ ಕಳಿಸಿರ್ತೀವಿ ಅಲ್ವಾ ಮನೆಯಲ್ಲಿ, ಕಂದ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಹೋಗಬೇಕು ಪುಟ ಅಂತ ಹೇಳ್ಕೊಟ್ಟಿರ್ತೀವಿ. ಆದರೆ ಬುದ್ಧಿ ಹೇಳೋ ನಾವೇ ಕೆಲವೊಮ್ಮೆ ಅಡ್ಜಸ್ಟ್ ಆಗೋದಿಕ್ಕಾಗೋದಿಲ್ಲ. ಕೋಪ ಮಾಡ್ಕೋಬಾರ್ದು. ಮೊದಲನೇ ದಿನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಮಗುಗೆ ಹೇಳ್ಕೊಟ್ಟಿರ್ತೀವಿ, ಕಂದ ಯಾರು ಏನಂದ್ರೂ ನೀನು ಕೋಪ ಮಾಡ್ಕೋಬಾರ್ದು, ಯಾರು ಹೊಡೆದ್ರೂ ನೀನು ಹೊಡೆಸ್ಕೋ, ಆದರೆ ಯಾರಿಗೂ ನೀನು ಹೊಡಿಬೇಡ. ಹಾಗೇನಾದರೂ ಹೊಡೆದ್ರೆ ನೀನು ಪ್ಲೀಸ್ ಟೀಚರಿಗೆ ಹೇಳು ಆಯಿತಾ, ಅಥವಾ ನನಗೆ ಬಂದು ಹೇಳು, ನಾನು ಟೀಚರಿಗೆ ಹೇಳ್ತೀನಿ, ಆದರೆ ನೀನು ಯಾರಿಗೂ ಹೊಡಿಬೇಡ ಅಂತ ಎಲ್ಲ ನಾವೇ ಮಕ್ಕಳಿಗೆ ಬುದ್ಧಿ ಹೇಳ್ಕೊಟ್ಟಿರ್ತೀವಿ. ಆದರೆ ಆ ಕೆಲಸವನ್ನು ನಾನೇ ಮಾಡ್ತಾ ಇದ್ದೀನಿ. ನನಗೆ ರಾಗ ಇದೆ, ದ್ವೇಷ ಇದೆ, ಕೋಪ ಇದೆ, ಕೆಟ್ಟ ಆಲೋಚನೆಗಳು ಬರ್ತಾ ಇದೆ. ಯಾಕೆ ಈ ಕೆಟ್ಟ ಆಲೋಚನೆ ಬರ್ತಾ ಇದೆ? ಅದರಲ್ಲೂ ಅಮ್ಮಂದರು, ನಮಗೆ ಗೊತ್ತು ನನ್ನ ಮಗು, ಅದರಲ್ಲೂ ಎಷ್ಟೋ ಮನೆಯಲ್ಲಿ ಎಷ್ಟೋ ಸಂಸಾರದಲ್ಲಿ ಅಮ್ಮಂದ್ರಿಗೆ ಗೊತ್ತಿರುತ್ತೆ
ನನಗೆ ಆ ಮಗು ಬಿಟ್ಟರೆ ಬೇರೆಯವರಿಲ್ಲ, ಆ ಮಗುಗೆ ನನ್ನನ್ನು ಬಿಟ್ಟರೆ ಬೇರೆಯವರಿಲ್ಲ. ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಸಂಸಾರದ ಕೊಂಡಿಗಳು ಕಳಚ್ತಾ ಹೋಗ್ತಾ ಇದೆ, ಅವಿಭಕ್ತ ಕುಟುಂಬ ಆಗ್ತಾ ಇದೆ, ತುಂಬು ಕುಟುಂಬ ಹೋಗ್ತಾ ಇದೆ. ಹಂಗಿರ್ಬೇಕಾದ್ರೆ ನಮಗೂ ಗೊತ್ತಿರುತ್ತೆ ಆ ಮಗುಗೆ ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ. ಹೆಚ್ಚು ಕಮ್ಮಿ ಒಂದು ಮಗು ಇಲ್ಲಾಂದರೆ 2 ಮಕ್ಕಳಿರ್ತವೆ. ನಮಗೂ ಗೊತ್ತು ಈ 4 ಜನರೇ ನಮ್ಮ ಕುಟುಂಬ, ಇದೇ ನಮ್ಮ ಸಂಸಾರ ಎಲ್ಲ ಗೊತ್ತಿದ್ರೂ ಆ ಮಗು ಪಾಪ ಮಗು ಅದು ಗೊತ್ತಿಲ್ಲ, ತಪ್ಪು ಮಾಡ್ತಿದೆ. ವಿ ನ್ಯೂ ಇಟ್, ಗೊತ್ತಿದೆ ನಮಗೆ. ಆದರೂ ಸಹ ಕೋಪ ಬಂದಾಗ ಚೆನ್ನಾಗಿ ಬಡಿದು ಬಿಡ್ತೀವಿ, ಹೊಡೆದು ಬಿಡ್ತೀವಿ. ತಡ್ಕೊಳಕ್ಕಾಗಲ್ಲ, ಅವ್ರು ಏನೋ ಮಾತಾಡ್ತಾರೆ, ನಾವು ಚೆನ್ನಾಗಿ ಹೊಡೆದು ಬಿಡ್ತೀವಿ. ಹೊಡೆಯೋದಷ್ಟೇ ಅಲ್ಲ, ಹೊಡೆದಿದ್ದು ನಾವೇ ಆದ್ರೂ ಅಳೋರು ಸಹ ನಾವೇ ಅಲ್ವಾ? ಎಷ್ಟೋ ಸಲ ಮಕ್ಳಿಗೆ ಹೊಡಿತೀವಿ, ಮಕ್ಳಿಗೆ ಬೈತೀವಿ, ಮಕ್ಳಿಗೆ ಶಿಕ್ಷೆ ಕೊಡ್ತೀವಿ. ಕೊನೆಗೆ ಅಯ್ಯೋ ನನ್ನ ಮಗುಗೆ ನಾನೇ ಶಿಕ್ಷೆ ಕೊಟ್ಬಿಟ್ನಾ ಅಂತಲೂ ಅಳ್ತೀವಿ. ಅಯ್ಯೋ 1 ಸೆಕೆಂಡ್ ನಾನು ಕೋಪ ತಡ್ಕೊಂಬಿಡ್ಬೇಕಿತ್ತು ಅಂತ ನಮಗೆ ಅನಿಸುತ್ತೆ. ಅಂತಹದ್ರಲ್ಲಿ ಇಲ್ಲಿ ಅರ್ಜುನ ಅಂತಿದ್ದಾನೆ, ಹಾಗಿದ್ರೆ ಯಾಕೆ ನನಗೆ ಕೋಪ ಬರುತ್ತೆ? ಅಥ ಅಂತ ಅಂದರೆ ನಂತರ. ದೇವರು ನಮ್ಮ ಹಿಂದೆ ಇದ್ದಾನೆ ಅಂತ ನಮಗೆ ಗೊತ್ತು. ಇಲ್ಲಿ ಅರ್ಜುನ ಕೇಳ್ತಾ ಇರೋದು, ದೇವರು ಇಂದ್ರಿಯಗಳನ್ನು ನಿಗ್ರಹಿಸ್ತಾನೆ ಅಂತಲೂ ಗೊತ್ತು. ಹೀಗೆಲ್ಲ ಇರುವಾಗ ನಾವು ಯಾಕೆ ಈ ಕೆಲಸವನ್ನು ಮಾಡ್ತೀವಿ? ಅಂದರೆ ಇಲ್ಲಿ ಅರ್ಜುನನಿಗೆ ಒಂದು ಡೌಟ್ ಬರ್ತಾ ಇದೆ, ದೇವರನ್ನು ಬಿಟ್ಟು ಯಾವುದೋ ಒಂದು ಶಕ್ತಿ ನಮಗೆ ಪ್ರಚೋದನೆ ಕೊಡ್ತಾ ಇದೆಯಾ? ಅಂದರೆ ಭಗವಂತನೇ ಎಲ್ಲ ಮಾಡಿಸ್ತಾನೆ ಅಂದಾಗ ನಮಗೆ ಗೊತ್ತು ಭಗವಂತ ಏಕರೂಪ ಅಂತ. ಅವನಿಗೆ ಯಾರ ಮೇಲೆ ಪ್ರೀತಿನೂ ಇಲ್ಲ, ಯಾರ ಮೇಲೆ ದ್ವೇಷನೂ ಇಲ್ಲ, ಎಲ್ಲರನ್ನ ಸಮಾನವಾಗಿ ನೋಡ್ತಾನೆ. ನಮ್ಮ ಕಷ್ಟ ಸುಖ ನೋವು ನಲಿವು ಎಲ್ಲವೂ ಸಹ ನಮ್ಮ ಪೂರ್ವ ಜನ್ಮದ್ದು, ನಮಗೆಲ್ಲ ಗೊತ್ತು. ಹಾಗಿರ್ಬೇಕಾದ್ರೆ ಭಗವಂತ ನನ್ನೊಳಗಿದ್ದಾನೆ ಅಂತ ಅಂದಬೇಕಾದ್ರೆ ನಾನು ಈ ರೀತಿ ಕೋಪ ಮಾಡ್ಕೊಳ್ತೀನಿ ಅಂತ ಅಂದರೆ ಈ ಮಾನವನಿಗೆ ಯಾವುದಾದ್ರು ದುಷ್ಟಶಕ್ತಿ ಒಳಗಾಗೋಗ್ಬಿಟ್ಟಿದೆಯಾ? ಇದಕ್ಕೆ ಉದಾಹರಣೆ ಹೇಳಬೇಕು ಅಂತ ಅಂದರೆ ಕೆಲವ್ರು ಹೇಳ್ತಾರೆ, ಅಯ್ಯೋ ನನ್ನ ಮಗಳು ಹೀಗಿಲ್ವೇ ಇಲ್ಲ ಕಣ್ರಿ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಲ್ವಾ? ಅಥವಾ ನಮ್ಮನೆ ಹೀಗಿಲ್ಲ, ಯಾರೋ ಏನೋ ಮಾಡಿಸ್ಬಿಟ್ಟಿರಬೇಕು, ಅದಕ್ಕೆ ಹೀಗೆಲ್ಲ ಆಗ್ತಿದೆಯೇನೋ. ನಮ್ಮ ಥಾಟ್ ಒಂದು ಸಲ ಟಕ್ ಅಂತ ಅಲ್ಲಿಗೆ ಹೋಗಿಬಿಡುತ್ತೆ. ಹಾಗೆಯೇ ಇಲ್ಲಿ ಅರ್ಜುನನಿಗೂ ಅನ್ನಿಸ್ತಾ ಇದೆ, ಪುರುಷ ಅಂದರೆ ಮಾನವ ಅಂತ. ಈ ಮಾನವನಿಗೆ ಯಾಕೆ ಈ ರೀತಿಯಾದಂತಹ ದುಷ್ಟ ಬುದ್ಧಿಗಳು ಬರ್ತಾ ಇದೆ? ಇನ್ಕ್ಲೂಡಿಂಗ್ ಅರ್ಜುನನ್ನು ಸೇರಿ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ನನಗೆ ಯಾಕೆ ಕೋಪ ಬರ್ತಾ ಇದೆ, ನನಗೆ ಯಾಕೆ ದ್ವೇಷ ಬರ್ತಾ ಇದೆ, ಅಥವಾ ಯಾಕೆ ನನ್ನಲ್ಲಿ ಈ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ? ಇದು ಯಾವುದೂ ಬರಬಾರ್ದಲ್ವಾ ಕೃಷ್ಣ? ನಾನು ಶರಣಾಗ್ತೀನಿ, ನಾನು ನಿನ್ನ ಶಿಷ್ಯ ಅಲ್ವಾ, ಐ ಆಮ್ ಯುವರ್ ಸ್ಟೂಡೆಂಟ್. ಹಾಗಿದ್ರೆ ನನಗೆಲ್ಲವುದನ್ನು ಹೇಳು, ಯಾಕೆ ಇವರೆಲ್ಲ ಕೋಪ ಮಾಡ್ಕೊಳ್ತಾರೆ? ಅಥವಾ ಕೋಪ ಬರೋದಕ್ಕೆ ಯಾವುದಾದ್ರು ದುಷ್ಟಶಕ್ತಿ ಕಾರಣನಾ ಅಂತ ಬಹಳ ಸುಂದರವಾಗಿ ಹಾಗೂ ನಮ್ಮ ಮನಸ್ಸಲ್ಲಿರುವಂತಹ ಪ್ರಶ್ನೆ ಇಲ್ಲಿ ಅರ್ಜುನ ಕೇಳಿದ್ದಾನೆ. ಅಂದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ನಮ್ಮೆಲ್ಲರ ಪ್ರಶ್ನೆ ಅದೇ ಆಗಿರುತ್ತೆ, ಭಗವಂತ ಯಾಕೆ ನಾನು ಈ ರೀತಿ ಆಡ್ತೀನಿ? ಅದಕ್ಕೆ ಉತ್ತರ ಎಷ್ಟು ಸುಂದರವಾಗಿ ಭಗವಂತ ಕೊಡ್ತಾನಪ್ಪ ಅಂತ ಅಂದರೆ ಈ 37ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಶ್ರೀ ಭಗವಾನುವಾಚ. ಅಂದರೆ ಭಗವಂತ ಹೇಳ್ತಾ ಇದ್ದಾನೆ, ಕಾಮವು, ಏಷ ಇದು, ಕ್ರೋಧ ಕೋಪವು, ಏಷ ಅಂದರೆ ಇದು, ರಜೋಗುಣ ಅಂದರೆ ರಜೋಗುಣಗಳಿಂದ ಸಮುದ್ಭವ ಹುಟ್ಟುತ್ತದೆ, ಮಹಾ ಆಶಯ ಎಲ್ಲವನ್ನ ತಿನ್ನುವ, ಮಹಾಪಾಪಾತ್ಮ ಅಂದರೆ ಮಹಾಪಾಪ ಪೂರ್ಣನಾದ, ವಿಧಿ ತಿಳಿದುಕೋ, ಏತಂ ಇದನ್ನು, ಈ ಜಗತ್ತಿನಲ್ಲಿ ವೈರಿಣಾಂ ಮಹತ್ವವಾದ ವೈರಿಯು ಇನ್ನೊಂದಿಲ್ಲ. ಹೌದು, ಇದಕ್ಕೆ ಕೃಷ್ಣ ಕೊಡ್ತಾ ಇರೋ ಮೊದಲನೆಯ ಉತ್ತರ ಏನಪ್ಪ ಅಂತ ಅಂದರೆ, ಫಸ್ಟು ಶಭಾಷ್ ಅಂತ ಹೇಳ್ತಾನೆ. ಅರ್ಜುನ ತುಂಬ ಒಳ್ಳೆ ಪ್ರಶ್ನೆ ಕೇಳಿದೆ ಕಣಪ್ಪ. ಯಾಕೆಂದರೆ ಮಾನವರು ತಿಳಿದುಕೊಳ್ಳಲೇಬೇಕಾದಂತಹ ಪ್ರಶ್ನೆ ಇದು.
ಅಲ್ವಾ? ನಮ್ಮೆಲ್ಲರಿಗೂ ಅನಿಸುತ್ತೆ. ಅಥವಾ ದೇವರನ್ನು ನಂಬದೇ ಇರೋರು ಅಥವಾ ಕೋಪ ಮಾಡ್ಕೊಳ್ಳೋರು ಹೇಳೋ ಮಾತು, ಭಗವಂತನೇ ಎಲ್ಲ ಕೊಡ್ತಾನೆ ಅಂದಮೇಲೆ ಇದು ಭಗವಂತನೇ ಕೊಟ್ಟಿರಬೇಕಲ್ವಾ? ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಕೆಟ್ಟದ್ದು ಅಂತ ಗೊತ್ತಿದ್ದರೂ ಅದಕ್ಕೆ ಮೂಲ ಕಾರಣ ಆಸೆ. ನಮಗೆ ಗೊತ್ತು ನಾನು ಬೇರೆಯವರ ವಸ್ತುವನ್ನು ಆಸೆ ಪಡಬಾರ್ದು, ಅಥವಾ ಬೇರೆಯವರ ಮೇಲೆ ನಾನು ದ್ವೇಷವನ್ನು ಮಾಡಬಾರ್ದು, ಅಥವಾ ಬೇರೆಯವರ ಮೇಲೆ ಅಸೂಯೆ ಮಾಡಬಾರ್ದು. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ, ಈ ಷಡ್ವರ್ಗಗಳಿಂದ ನಾನು ದೂರ ಇರಬೇಕು. ಇದೆಲ್ಲವೂ ನನಗೂ ಗೊತ್ತು. ಆದರೂ ಸಹ ಈ ತಪ್ಪನ್ನು ಮಾಡ್ತಾ ಇದ್ದೀಯಾ ಅಂತ ಅಂದರೆ ಅದಕ್ಕೆ ಮೂಲ ಕಾರಣ ಆಸೆ. ಈಡೇರದ ಆಸೆಗಳಿಂದ ನಮಗೆ ಕೋಪ ಬರ್ತಾ ಹೋಗತ್ತೆ. ಬೇಕಾದ್ರೆ ನೀವು ಒಂದು ಸಲ ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗತ್ತೆ, ಯಾವ ಆಸೆ ಫುಲ್ಫಿಲ್ ಆಗಲ್ಲ ಆ ಸ್ಪಾಟಲ್ಲಿ ನಮಗೆ ಕೋಪ ಬರ್ತಾ ಹೋಗುತ್ತೆ. ಉದಾಹರಣೆ, ನಮಗೆ ಓದಬೇಕು ಅಂತ ತುಂಬ ಆಸೆ ಇರುತ್ತೆ, ಮಕ್ಕಳು ಓದಲ್ಲ, ಕೋಪ ಬರುತ್ತೆ. ನನಗೆ ಎಲ್ಲೋ ಒಂದು ಹಾಡು ಕಲ್ತ್ಕೋಬೇಕು ಅಂತ ಆಸೆ ಇರುತ್ತೆ, ಮಕ್ಕಳಿಗೆ ಹಾಡಿನ ಕ್ಲಾಸಿಗೆ ಹಾಕ್ತೀವಿ, ನಾನಂತೂ ಕಲ್ತ್ಕೊಳ್ಳಿಲ್ಲ, ನನ್ನ ಮಕ್ಕಳು ಉದ್ಧಾರ ಆಗಲಿ ಅಂತ ಮಕ್ಕಳು ಕಲ್ತ್ಕೊಳ್ಳಲ್ಲ, ನಮಗೆ ಕೋಪ ಬರುತ್ತೆ. ಅಥವಾ ದುಂದು ವೆಚ್ಚ ಮಾಡಬಾರ್ದು, ಆಪತ್ಕಾಲಕ್ಕೆ ಹಣ ಇರಬೇಕು ಅಂತ ನನಗೆ ಗೊತ್ತು, ಮಕ್ಕಳು ಉಳಿಸಲ್ಲ, ದಾಂಡ್ರಾಳ್ತನ ಮಾಡೋಕ್ಕೆ ಹೋಗ್ತಾರೆ, ಆಡು ಭಾಷೆಯಲ್ಲಿ ಹೇಳ್ತಾ ಹೋಗ್ತಾರೆ, ಅಂದರೆ ವೇಸ್ಟ್ ಮಾಡ್ತಾರೆ ಅಂತ. ಆಗ ನಮಗೆ ಕೋಪ ಬರುತ್ತೆ. ಊಟ ವೇಸ್ಟ್ ಮಾಡಬಾರ್ದು, ನನಗೆ ಗೊತ್ತು, ಮಕ್ಕಳು ಊಟ ವೇಸ್ಟ್ ಮಾಡ್ತಾರೆ, ಕೋಪ ಬರುತ್ತೆ ಅಲ್ವಾ? ಅಂದರೆ ಇದಕ್ಕೆಲ್ಲ ಮೂಲ ಅಂತ ಹುಡ್ಕಕ್ಕೆ ಹೋದರೆ ಅದಕ್ಕೆ ಮೂಲ ಕಾರಣ ಆಸೆ. ಅಷ್ಟೇ ಅಲ್ಲ, ಆ ಆಸೆಯಲ್ಲೂ ನೋಡಿ 3 ರೀತಿಯಾದಂತಹ ಆಸೆಗಳಿದೆಯಂತೆ. ಸಾತ್ವಿಕ ಆಸೆ, ರಜೋಗುಣದ ಆಸೆ ಹಾಗೂ ತಮೋಗುಣದ ಆಸೆಗಳು ಅಂತ ಹೇಳ್ತಾ ಹೋಗ್ತಾರೆ. ಇದರಲ್ಲಿ ಒಂದು ಕಡೆ ಬುದ್ಧ ತುಂಬ ಚೆನ್ನಾಗಿ ಹೇಳ್ತಾನೆ, ನಿನಗೆ ಯಾರು ಶತ್ರುಗಳೇ ಬೇಡ. ಅಂದರೆ ಯಾರಿಗೆ ಹೇಳ್ತಾ ಇದ್ದಾನಪ್ಪ ಬುದ್ಧ ಈ ಮಾತನ್ನು ಅಂತ ನೋಡಕ್ಕೆ ಹೋದರೆ, ನಿನಗೆ ಕೋಪ ಇದೆ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮೆಲ್ಲರ ಒಳಗೂ ಕೋಪ ಇದೆ ಅಲ್ಲ, ಅದೇನಾದರೂ ನಿನ್ನ ಕೋಪ ಇದೆ ಅಂತ ಅನಿಸಿದ್ರೆ ನಿನಗೆ ಬೇರೆ ಹೊರ ಶತ್ರುಗಳ, ಅಂದರೆ ಈಗ ಯಾರೋ ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಅವ್ರು ಹಾಗೆ ಇವ್ರು ಹೀಗೆ, ಅವರಿಂದ ಇಲ್ಲ, ಯಾರಿಂದನೂ ಅಲ್ಲ, ನಿನ್ನೊಳಗಿರೋ ಕೋಪನೇ ಸಾಕು ನಿನ್ನನ್ನು ನಾಶ ಮಾಡೋದಕ್ಕೆ. ಅದನ್ನು ಹಾಗಿದ್ರೆ ಜಯಿಸೋದು ಹೇಗೆ? ತಾಳ್ಮೆಯಿಂದ. ತಾಳ್ಮೆ ಕೋಪದ ಮೇಲೆ ಹೋಗಿ ಕೂತ್ಕೊಬೇಕಾದ್ರೆ ತಲೆ ಮೇಲೆ ಹೋಗಿ ಕೂತ್ಕೋಬೇಕು. ನೀನು ಎದ್ದೇಳ್ಬೇಡ, ಕೂತ್ಕೋ ಇಲ್ಲಿ. ಹೇಗೆ ರಾವಣ ನವಗ್ರಹಗಳನ್ನು ತನ್ನ ಕಾಲಡಿ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರಲ್ವ, ಹಾಗೆ ನಾವು ನಮ್ಮ ಷಡ್ವರ್ಗಗಳನ್ನು ನಮ್ಮ ಕಾಲ ಮೇಲೆ ಹಾಕ್ಕೊಂಡು ಆ ತಾಳ್ಮೆ ಅದ್ರ ಮೇಲೆ ಕೂತ್ಕೊಂಡ್ಬಿಡ್ಬೇಕು. ನೀವು ಯಾರು ಎದ್ದೇಳಂಗಿಲ್ಲ, ಅದು ಹೆಂಗೆ ಎದ್ದೇಳ್ತೀರಾ ನೋಡ್ತೀನಿ ಇರಿ ನಿಮಗೆ ಅಂತ ತಾಳ್ಮೆಯ ಮಂತ್ರವನ್ನು ನಾವು ಹೇಳ್ತಾ ಹೋಗ್ಬೇಕು. ಇಲ್ಲಿ ಆಸೆ ಅಂದರೆ ನಾನು ಆಗಲೇ ಹೇಳಿದ ಹಾಗೆ ರಜೋಗುಣ, ತಮೋಗುಣ ಹಾಗೂ ಸಾತ್ವಿಕ ಗುಣಗಳ ಆಸೆಗಳು ಅಂತ ಹೇಳ್ತಾರೆ. ಅದರಲ್ಲಿ ಸಾತ್ವಿಕ ಆಸೆಗಳು ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಉದಾಹರಣೆ, ನಾನು ಭಗವದ್ಗೀತೆ ಕಲ್ತ್ಕೋಬೇಕು, ಭಗವದ್ಗೀತೆಯ ಅರ್ಥಗಳನ್ನು ತಿಳ್ಕೋಬೇಕು, ಅದನ್ನು ನಾನು ಜೀವನದಲ್ಲಿ ರೂಢಿಸ್ಕೋಬೇಕು, ನನ್ನ ಕೈಲಾದ ಸಹಾಯ ಇನ್ನೊಬ್ಬರಿಗೆ ಮಾಡಬೇಕು, ನನ್ನ ಕೈಯಲ್ಲಿ ಎಷ್ಟು ಧರ್ಮದ ಕಾರ್ಯವನ್ನು ಭಗವಂತ ಮಾಡಿಸ್ತೀಯೋ ಮಾಡಿಸಪ್ಪ, ನಾನು ನಿಂತ್ಕೊಂಡಿದ್ದೀನಿ, ಕೂಲಿ ಆಳ್ತರ ನಾನು ನಿಂತ್ಕೊಂಡಿದ್ದೀನಿ, ನೀನು ಏನು ಕೆಲಸ ಹೇಳ್ತೀಯೋ ಎಲ್ಲ ಮಾಡ್ತೀನಿ ನಾನು. ಆ ರೀತಿ ನಾವು ನಿಂತಾಗ ಅದು ಸಾತ್ವಿಕ ಆಸೆ. ಕಲ್ತ್ಕೋಬೇಕು, ಒಳ್ಳೇದು ಕಲ್ತ್ಕೋಬೇಕು, ಒಳ್ಳೆ ಮಾರ್ಗದಲ್ಲಿ ಹೋಗಬೇಕು, ನನ್ನಿಂದ 4 ಜನಕ್ಕೆ ಸಹಾಯ ಆಗಬೇಕು ಅಲ್ವಾ? ಈ ರೀತಿ ಆಸೆ ಇರಬೇಕು. ಈ ರೀತಿ ಆಸೆ ಇದ್ದಾಗಲೇ ನಮಗೆ ಬದುಕೋದಕ್ಕೆ ಸಾಧ್ಯ, ನಮ್ಮನ್ನು 4 ಜನ ಗುರುತಿಸೋದಕ್ಕೆ ಸಾಧ್ಯ. ಆ ರೀತಿ ಇಲ್ಲಿ ನನಗೆ ಸಾತ್ವಿಕ ಆಸೆಗಳನ್ನು ಕೊಡು. ಅದು ಯಾವುದೇ ರೀತಿಯಾದಂತಹ ದೋಷ ಇಲ್ಲ. ಪ್ರತಿನಿತ್ಯ ಈಗ ಉದಾಹರಣೆ ಫ್ರೂಟ್ಸ್ ತಿನ್ನಿ ಅಂತ ಹೇಳ್ತಾರಲ್ವ, ಸೊ ನೀವು ಡೈಲಿ ಫ್ರೂಟ್ಸ್ ತಿಂದರೆ ಏನೂ ತಪ್ಪೇನಿಲ್ಲ. ಅದೇ ರಜೋಗುಣ ಹಾಗೂ ತಾಮಸ ಗುಣದ ಆಸೆಗಳು ನಮ್ಮನ್ನು ಅವನತಿಯತ್ತ ತಳ್ತಾ ಹೋಗುತ್ತೆ. ಅಂದರೆ
ಈ ರೀತಿ ಆಸೆ ಪಡ್ತಾ ಇದೆಯಾ, ಬಾ ನಿನಗೆ ಮಾಡ್ತೀನಿ, ಮುಂದೆ ಇದೆ ಅಂತ ಹೇಳ್ತಾರಲ್ವ ಹಳೆಯವರು, ಮುಂದಿದೆ ಮಾರಿ ಹಬ್ಬ ಅಂತ. ಆ ರೀತಿ ಈ ರೀತಿ ಎಲ್ಲ ನಿನಗೆ ಆಸೆ ಬರ್ತಾ ಇದೆಯಾ, ಬಾ ನಿನಗೆ ಮುಂದೆ ಇದೆ. ಹಾಗಾಗಿ ನಾವು ಆಸೆ ಪಡಬೇಕಾದ್ರೂ ಭಗವಂತನಿಗೆ ಕೇಳ್ಕೋಬೇಕು, ಭಗವಂತ ನನಗೆ ಕೇವಲ ಸಾತ್ವಿಕ ಆಸೆಗಳನ್ನು ಮಾತ್ರ ಕೊಡು. ಆ ಆಸೆಗಳಿಂದ ಇನ್ನೊಬ್ಬರಿಗೆ ಸಹಾಯ ಆಗಬೇಕು, ಆ ರೀತಿಯಾದಂತಹ ಆಸೆಗಳು ಕೊಡು. ನನ್ನ ಆಸೆಯಿಂದ ಅದು ಈಡೇರಲಿಲ್ಲ ಅಂದಾಗ ನನಗೆ ಕೋಪ ಬರುತ್ತೆ. ಆ ಕೋಪದಿಂದ ಯಾರಿಗೂ ಸಹ ನಷ್ಟ ಆಗಬಾರ್ದು. ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಭಗವಂತ ಸುಲಭವಾಗಿ ಉತ್ತರ ಕೊಡ್ತಾ ಇದ್ದಾನೆ ಅಂತ ಅಂದ್ರೂ ತಪ್ಪಾಗೋದಿಲ್ಲ. ಹಾಗೆಯೇ ಇಲ್ಲಿ ಆಸೆ ಮೇನ್, ಎಲ್ಲದಕ್ಕೂ ಮೂಲ. ಇವತ್ತು ನಾನು ಒಳ್ಳೆಯವಳಾಗಿದ್ದರೂ ಅದಕ್ಕೆ ಆಸೆನೇ ಕಾರಣ, ನಾನು ಕೆಟ್ಟವಳಾಗಿದ್ದರೂ ಅದಕ್ಕೆ ಆಸೆನೇ ಕಾರಣ, ನನ್ನನ್ನು ಕೋಪಿಷ್ಟೇ ಅಂತ 4 ಜನ ದೂಡ್ತಾ ಇದ್ದಾರೆ ಅಂದರೂ ಅದಕ್ಕೆ ನನ್ನ ಆಸೆಗಳೇ ಕಾರಣ ಅಲ್ವಾ. ಕೆಲವೊಮ್ಮೆ ನಮಗೆ ದೊಡ್ಡ ಆಸೆ ಇರುತ್ತೆ, ಎಲ್ಲ ನನ್ನವರು ಅನ್ನೋ ಆಸೆ. ಆದರೆ ಅದರಿಂದ ಏನಾಗ್ತಾ ಹೋಗುತ್ತೆ, ನಮಗೆ ನೋವೇ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಹೇಳ್ತಾ ಹೋಗ್ತಾನೆ 2ನೇ ಲೈನಲ್ಲಿ, ಮಹಾಶನಃ ಅಂದರೆ ಈ ರಜಸ ಆಸೆಗಳು ಮತ್ತು ತಮಸ ಆಸೆಗಳೇನಿದೆ ಅದು ಹೊಟ್ಟೆ ಭಾಗಂತರ. ನೀವು ಅದಕ್ಕೆ ಎಷ್ಟೇ ಆಸೆ ತುಂಬಿಸ್ತಾನೆ ಇರಿ, ಈ ಆಸೆ ಈಡೇರಿತು, ಈ ಆಸೆ ಈಡೇರಿತು ಅಂತ ನೀವು ಆಸೆಗಳನ್ನು ಈಡೇರಿಸ್ತಾ ಇದ್ದರೂ ಸಹ ಅದು ಹೊಟ್ಟೆ ತುಂಬೋದಿಲ್ಲ. ಅದು ಹೊಟ್ಟೆ ಬಾಕಂತರ ನೀವೆಷ್ಟೇ ಕೊಟ್ಟರು ಅದು ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ನನ್ನ ಹತ್ರ ಕೆಂಪು ಕಲರ್ ಸೀರೆ ಇಲ್ಲ, ತಗೋಬೇಕು. ಸೀರೆ ತೊಗೊಂಡ್ರೆ ಮುಗೀತಾ? ಅಯ್ಯೋ ಇಲ್ಲ, ಎಲ್ಲೋ ಕಲರ್ ಸೀರೆನೂ ಇಲ್ಲ. ಓಕೆ, ಮುಗೀತಾ? ಹೀಗೆ ಇದು ಬೇಕು, ಅದು ಬೇಕು, ಬೇಕು ಬೇಕು ಬೇಕು. ಸೀರೆಗಳೆಲ್ಲ ತಗೊಂಡೆ, ಆಸೆ ಮುಗೀತಾ? ಇಲ್ಲ, ಅದಕ್ಕೆ ಮ್ಯಾಚಿಂಗ್ ಜ್ಯುವೆಲರ್ಸ್ ತಗೋಬೇಕು. ಹೀಗೆ ಅದು ಹೊಟ್ಟೆ ಬಾಕಂತರ. ಹಾಗಾಗಿ ಭಗವಂತ ಹೇಳ್ತಾ ಇದ್ದಾನೆ, ಆಸೆಯನ್ನು ಬಿಟ್ಟರೆ ಒಳಿತು. ಯಾವ ಆಸೆಯನ್ನು ಬಿಡಬೇಕು? ಎಲ್ಲ ಆಸೆಯನ್ನು ಬಿಡಿ ಅಂತ ಹೇಳ್ತಾ ಇಲ್ಲ. ಕೆಟ್ಟ ಆಸೆಗಳನ್ನು ಮೊದಲು ನೀನು ಬಿಡು. ಸಾತ್ವಿಕ ಆಸೆ ಇದೆಯಾ, ಅದನ್ನು ಇಟ್ಕೋ, ಅದನ್ನು ಸಾಕು. ಯಾಕೆ ಸಾಕಬೇಕು? ಕೇವಲ ವಿಷ್ಣು ಸಹಸ್ರನಾಮ ಕಲಿತೆ ಮುಗಿಲಿಲ್ಲ, ಭಗವದ್ಗೀತೆ ಕಲ್ತ್ಕೋ. ಭಗವದ್ಗೀತೆ ಮುಗೀತು, ಆಸೆ ಮುಗೀತಾ? ಇಲ್ಲ ಇಲ್ಲ ಇಲ್ಲ, ಇನ್ನೂ ಭಾಗವತ ಇದೆ. ಭಾಗವತ ಮುಗೀತು, ಆಸೆ ಮುಗೀತಾ? ಇಲ್ಲ ರೀ, ಇನ್ನೂ ಪುರಾಣಗಳಿದೆ, ಮಹಾಗ್ರಂಥಗಳಿದೆ ಅಲ್ವಾ. ಆಸೆ ಮುಗಿಯುತ್ತಾ? ಮುಗಿಸ್ಬಾರ್ದು. ಆ ಆಸೆಗಳಿಗೆ ನಾವು ನೀರು ಹಾಕಿ ಗೊಬ್ಬರ ಹಾಕಿ ಚಿಗ್ರೋ ಹಾಗೆ ಮಾಡ್ಕೋಬೇಕು. ಏನೋ ಒಂದು ದಿನ ಕೆಲಸ ಬ್ಯುಸಿ ಇರ್ತೀವಿ, ಒಂದು ದಿನ ಬಿಡೋಣ, ಅದಕ್ಕೂ ರೆಸ್ಟ್ ಬೇಕು. ಆದರೆ ಅದನ್ನು ಮತ್ತೆ ಹಿಡ್ಕೋಬೇಕು. ಇಲ್ಲ ಇಲ್ಲ ಇಲ್ಲ, ಬಾಯ್ಲಿ ನಾನು ಇನ್ನೂ ಕಲ್ತ್ಕೋಬೇಕು, ಇನ್ನೂ ಭಗವಂತನ ಬಗ್ಗೆ ತಿಳ್ಕೋಬೇಕು. ಭಗವಂತ ಇನ್ನೂ ನನ್ನ ಏನೆಲ್ಲ ಈ ವಿಸ್ಮಯಗಳನ್ನು ಈ ವೇದಗಳಲ್ಲಿ ಉಪನಿಷತ್ತಿನಲ್ಲಿ ಇಟ್ಟಿದ್ದಾನೆ ತಿಳ್ಕೋಬೇಕು. ಹೌದು, ಅದೆಲ್ಲವುದನ್ನು ಸ್ತ್ರೀಯರು ಕಲ್ತ್ಕೊಳ್ಳೋದು ಆಗೋದಿಲ್ಲ, ಸಮಯಾಭಾವ ಇದೆ. ಹೌದಾ? ಹಾಗಿದ್ರೆ ಭಗವದ್ಗೀತೆಯ ಸೂಕ್ಷ್ಮದಲ್ಲಿ ಎಲ್ಲ ಅಡಗಿದೆ. ಅದನ್ನು ನೀನು ಕಲ್ತ್ಕೊಳ್ಳೋದ್ರ ಜೊತೆಗೆ ಜೀವನದಲ್ಲಿ ಅಳವಡಿಸ್ಕೋ. 701 ಶ್ಲೋಕಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ 700 ದಿನ ಸಾಕಾ ಮೇಡಮ್? ಸಾಲಲ್ಲ, ಜನ್ಮ ಪೂರ್ತಿ ಬೇಕು. ಇಲ್ಲ ಇಲ್ಲ, ಇದನ್ನು ನಾನಿನ್ನೂ ಅಳವಡಿಸ್ಕೊಂಡಿಲ್ಲ. ನೋಡು, ಕೃಷ್ಣ ಕೋಪ ಬಿಡು ಅಂತ ಅಂದಿದ್ದಾನೆ, ನನಗೆ ಕೋಪ ಬಿಡೋಕ್ಕಾಗ್ತಿಲ್ಲ. ನಾನು ಸಾಧನೆ ಮಾಡಬೇಕು, ನಾನು ತಾಳ್ಮೆ ತಂದ್ಕೋಬೇಕು, ನನ್ನಲ್ಲಿ ನಾನು ಇನ್ನಷ್ಟು ಮೋಟಿವೇಶನ್ ಮಾಡಿಕೊಂಡು ನನಗೆ ನಾನೇ ಇನ್ನಷ್ಟು ಪರ್ಫೆಕ್ಟ್ ಆಗ್ತಾ ಹೋಗಬೇಕು ಅಲ್ವಾ. ಹಾಗೆ ಇಲ್ಲಿ ಕೃಷ್ಣ ಹಾಗಿದ್ರೆ ಇಷ್ಟೇ ಸಾಕಾ ಅಂತ ಅಂದರೆ ಇಲ್ಲ, ಅದನ್ನು ಮುಂದುವರೆದು ಯಾವ ರೀತಿಯ ಗುಣಗಳಿಗೆ ಯಾವ ರೀತಿಯಾದಂತಹ ಆಸೆಗಳು ಇದೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾನೆ. ಧೂಮೇನ ಅಂದರೆ ಹೊಗೆಯಿಂದ ಅವ್ರಿಯತೆ ಅಂದರೆ ಆವರಿಸಲ್ಪಟ್ಟ, ವನ್ಹಿ ಬೆಂಕಿಯು, ಯಥಾ ಹೇಗೋ, ಆದರ್ಶ ಕನ್ನಡಿಯು, ಮೇಲೇನ ಧೂಳಿನ ಚ ಕೂಡ, ಯಥಾ ಹೇಗೆ,
ಉಲ್ಬೇನ ಗರ್ಭಕೋಶದಿಂದ ಆವರಿಸಲ್ಪಟ್ಟಿದೆಯೋ ಗರ್ಭ ಭ್ರೂಣವು ತಥಾ ಹಾಗೆಯೇ ತೇನ ಆ ಕಾಮವು ಇದು ಆವೃತವಾಗಿದೆ. ಅಂದರೆ ಈ ಕೋಪ ಅನ್ನೋದು ಯಾವ ರೀತಿ ಇದೆ ನಮ್ಮ ಜೀವನದಲ್ಲಿ? ಕೋಪ ಇರ್ಬೋದು, ಆಸೆ ಇರ್ಬೋದು, ಎರಡೂ. ಇಲ್ಲಿ ನಮಗೆ ಗೊತ್ತಾಗೋಯ್ತು, ಇಲ್ಲಿ ಆಸೆ ಬೇರೆ ಅಲ್ಲ, ಕೋಪ ಬೇರೆ ಅಲ್ವೇ ಅಲ್ಲ. ನಾವೆರಡು ಬೇರೆ ಬೇರೆ ಅಂದ್ಕೊಂಡ್ಬಿಟ್ಟಿದ್ವಿ. ಆದರೆ ಇವತ್ತಿಂದ ತಿಳ್ಕೊಬೇಕು, ಆಸೆನೂ ಬೇರೆ ಅಲ್ಲ, ಕೋಪನೂ ಬೇರೆ ಅಲ್ಲ. ಆಸೆ ಹೆಚ್ಚಾದಾಗ, ಈಡೇರದಿದ್ದಾಗ ನಮಗೆ ಕೋಪ ಬರ್ತಾ ಹೋಗ್ತಿದೆ. ಎಸ್, ಇದು ಒಂದಕ್ಕೊಂದು ಇಂಟರ್ಲಿಂಕ್, ಅಷ್ಟಂತೂ ನಮಗೆ ಗೊತ್ತಾಯಿತು. ಹಾಗಿದ್ರೆ ಈ ಷಡ್ವರ್ಗಗಳಿಂದ ನಮಗೆ ಮುಖ್ಯವಾಗಿ ಆಸೆ ಬರ್ತಾ ಹೋಗುತ್ತೆ. ಅದರಲ್ಲೂ ಈ ಆಸೆಗೆ ಕಾಮ ಇಂಪಾರ್ಟೆಂಟ್ ಕೊಡ್ತಾ ಹೋಗುತ್ತೆ. ಅಂದರೆ ಕಾಮದಿಂದ, ನನಗೆ ಬೇಕು ಅನ್ನುವ ಕಾಮನೆಯಿಂದ ಏನಾಗ್ತಾ ಹೋಗುತ್ತೆ, ಆಸೆ ಹುಟ್ಟುತ್ತೆ. ಈ ಆಸೆಯಿಂದ ನನಗೆ ಕೋಪ ಬರ್ತಾ ಇದೆ. ಹಾಗಿದ್ರೆ ಈ ಕೋಪ ಎಲ್ಲ ಬರೋದಕ್ಕೆ ಯಾರ ಮೂಲ ಕಾರಣನಪ್ಪ ಅಂತ ಸ್ವಲ್ಪ ಹುಡ್ಕೋದಾಗಿದ್ರೆ, ಏಕೆಂದರೆ ಅರ್ಜುನ ಹೇಳಿದ್ನಲ್ಲ, ಯಾವ್ದಾದ್ರು ದುಷ್ಟಶಕ್ತಿ ಇದೆಯಾ ಅಂತ. ಆ ರೀತಿ ಇಲ್ಲಿ ಕೃಷ್ಣ ಹೇಳ್ತಾ ಹೋಗ್ತಾನೆ, ಒಬ್ಬ ಕಾಲನೇಮಿ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಕಾಲನೇಮಿ ಯಾರಪ್ಪ, ನಾನೆಲ್ಲೋ ಹೆಸರು ಕೇಳಿದ್ದೀನಲ್ಲ ಅನ್ನೋ ಹಾಗಿದ್ರೆ, ಕಾಲನೇಮಿ ಯಾರೂ ಅಲ್ಲ, ಹಿರಣ್ಯಾಕ್ಷನ ಮಗ ಅಂತ ಹೇಳ್ತಾರೆ. ಆ ಹಿರಣ್ಯಾಕ್ಷನ ಮಗನೇ ಕಾಲನೇಮಿ. ಅವನು ಕಂಸನಾಗಿ ಹುಟ್ಟು ಬಂದ ಅಂತಲೂ ಸಹ ಪುರಾಣಗಳು ಹೇಳ್ತಾ ಹೋಗುತ್ತೆ. ಈ ಕಾಲನೇಮಿ ಏನು ಮಾಡ್ತಾನೆ, ಪ್ರತಿಯೊಬ್ಬರಲ್ಲೂ ಈ ಕಾಮನೆಯ ರೀತಿಯಲ್ಲಿ, ಆಸೆಯ ರೀತಿಯಲ್ಲಿ ನಮ್ಮೆಲ್ಲರಲ್ಲಿ ಇದ್ದಾನೆ. ಹೌದಾ, ನಮ್ಮೆಲ್ಲರಲ್ಲಿ ಇದ್ದಾನಾ? ಅವನನ್ನು ಹೇಗಪ್ಪ ಓವರ್ಕಮ್ ಮಾಡೋದು ಅಂತ ನೋಡೋದಾದರೆ, ನಮ್ಮೆಲ್ಲರಿಗೂ ಗೊತ್ತು, ಕಂಸನನ್ನು ಕೊಲ್ಲೋದಕ್ಕೆ ಕೃಷ್ಣನೇ ಬರಬೇಕಾಯಿತು ಅಲ್ವಾ? ಎಸ್, 8ನೇ ಮಗುವಿನಿಂದ ಸಂಹಾರ ಅಂತ ಅಂದಾಗ, ಆ 8ನೇ ಮಗುವನ್ನು ದೇವಕಿ ಮತ್ತು ಯಶೋದೆಯ ಮಡಲಲ್ಲಿ ಬೆಳೆದು ಕಂಸನನ್ನು ಕೊಲ್ಲೋದಕ್ಕೆ ಕೃಷ್ಣ ಬರ್ತಾನೆ. ಹಾಗೆಯೇ ಈ ನಮ್ಮ ಪ್ರತಿಯೊಬ್ಬರಲ್ಲೂ ಇರುವಂತಹ ಆ ಕಾಲನೇಮಿ ಅನ್ನೋ ರಾಕ್ಷಸನನ್ನು, ಅಂದರೆ ಆಸೆ ಅನ್ನೋ ರಾಕ್ಷಸನನ್ನು ಕೊಲ್ಲಬೇಕು ಅಂದಾಗ ನಾವು ಕೃಷ್ಣನಿಗೆ ಮೊರೆ ಹೋಗಬೇಕು. ಭಗವಂತ, ದಯವಿಟ್ಟು ನನ್ನಲ್ಲಿರುವಂತಹ ಈ ಷಡ್ವರ್ಗಗಳನ್ನು ಸಂಹಾರ ಮಾಡು. ಅದಕ್ಕೆ ಹೇಳಿದ್ದು, ಇಲ್ಲಿ ಪಾಂಡವರು ಅಂದರೆ ನಮ್ಮ ಇಂದ್ರಿಯಗಳು, ಕೌರವರು ಅಂದರೆ ನಮ್ಮ ಈಡೇರದ ಆಸೆಗಳು. ಅಷ್ಟೇ ಅಲ್ಲ, ಇಲ್ಲಿ ಎಷ್ಟು ಚೆನ್ನಾಗಿ 3 ಉದಾಹರಣೆ ಕೊಡ್ತಾ ಇದ್ದಾರಪ್ಪ ಅಂತಂದರೆ, ನಮ್ಮ ಜೀವನದಲ್ಲಿ ದುರಾಸೆಗಳಿಂದ ಆವರಿಸಲ್ಪಟ್ಟಿದೆ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ನಮ್ಮೆಲ್ಲರಲ್ಲೂ ಸಹ ಆಸೆಗಳೇನಾಗೋಗಿದೆ, ಆವರಿಸಲ್ಪಟ್ಟಿದೆ. ಅದು ಯಾವ ರೀತಿ ಅಂತ ಅಂದರೆ, ಮೊದಲನೇ ಉದಾಹರಣೆ ಕೊಡ್ತಾ ಇದ್ದಾರೆ, ಬೆಂಕಿಯಿಂದ ಹೊಗೆ ಆವೃತವಾದ ಹಾಗೆ. ಫಸ್ಟ್ ಎಕ್ಸಾಂಪಲ್, ಬೆಂಕಿಯಿಂದ ಹೊಗೆ ಹೇಗೆ ಆವೃತವಾಗಿದೆಯೋ ಹಾಗೆ ನಮ್ಮ ಆಸೆಗಳು ಆವೃತವಾಗಿದೆ. ಎರಡನೇ ಆಸೆ ಏನಾಗಿದೆ, ಕನ್ನಡಿಯೊಳಗಿನ ಧೂಳಿನಂತೆ, ಕನ್ನಡಿ ಮೇಲೆ ಧೂಳಿರುತ್ತಲ್ಲ ಆ ರೀತಿ ಆವರಿಸಲ್ಪಟ್ಟಿದೆ. ಇನ್ನು 3ನೇದು, ಗರ್ಭಚೀಲದಿಂದ ಗರ್ಭ ಆವೃತವಾದ ಹಾಗೆ. ಇಲ್ಲಿ ಯಾಕಪ್ಪ 3 ಉದಾಹರಣೆ ಕೊಡಬೇಕಾಗಿತ್ತು? ಒಂದೇ ಉದಾಹರಣೆ ಕೊಟ್ಟಿದ್ರೆ ಸಾಕಾಗಿತ್ತಲ್ವಾ ಅಂತ ಅನ್ನೋದಾದರೆ, ನಮಗೆ ಸೂಕ್ಷ್ಮವಾಗಿ ಭಗವಂತ ಹೇಳ್ತಾ ಇದ್ದಾನೆ, ಹೇಗೆ ಸಾತ್ವಿಕರ ಆಸೆ ಇದೆ, ಹೇಗೆ ರಾಜಸರ ಆಸೆ ಇದೆ ಮತ್ತು ಹೇಗೆ ತಾಮಸರ ಆಸೆಗಳಿದೆ ಅಂತ. ಈ ಸಾತ್ವಿಕರ ಆಸೆ ಸಹ ಈ ಬೆಂಕಿಯಲ್ಲಿ ಹೊಗೆ ಆವೃತವಾದ ಹಾಗೆ. ಅಂದರೆ ಇಲ್ಲಿ ಬೆಂಕಿಗೆ ಯಾಕೆ ಇದೇ ಎಕ್ಸಾಂಪಲೇ ಕೊಡ್ತಿದ್ದಾರೆ ಅನ್ನೋದಕ್ಕೆ, ಬೆಂಕಿ ಈಸ್ ನಥಿಂಗ್ ಬಟ್ ಜ್ಞಾನ. ನಮಗೆ ಭಗವಂತನ ಬಗ್ಗೆ ತಿಳ್ಕೋಬೇಕು ಅನ್ನೋ ಜ್ಞಾನ ಇರುತ್ತೆ, ಆಸೆ ಇರುತ್ತೆ. ಆ ಆಸೆ ಹೊಗೆ ರೂಪದಲ್ಲಿ ಆವೃತವಾಗಿರುತ್ತೆ ಹಸಿದು ಹಾಕಿದಾಗ. ಅದಕ್ಕೆ ನಾವೇನು ಮಾಡಬೇಕು, ಮೊದಲು ಆ ಸೌದೆಯನ್ನು ಬಿಸಿಲಿನಲ್ಲಿ ಒಣಗಿಸ್ಬೇಕು, ಚೆನ್ನಾಗಿ ಒಣಗಿಸ್ಬೇಕು. ಒಣಗಿಸಿರೋ ಸೌದೆಯನ್ನು ನಾವು ಒಲೆಗೆ ಹಾಕಿದಾಗ ಅದು ಹೊಗೆ ತುಂಬಿಕೊಳ್ಳೋದಿಲ್ಲ. ಹಾಗಾಗಿ ಮೊದಲು ಸಮರ್ಪಿತ ಭಾವದಿಂದ ನಮ್ಮನ್ನು ನಾವು ಒಣಗಿಸಿ ಆ ಆಸೆಯನ್ನು ಹಾಕಿದಾಗ ಭಗವಂತನ ಮುಂದೆ ಬೆಂಕಿ ಉರಿತಾ ಹೋಗುತ್ತೆ, ಹೊಗೆ ಆವೃತ ಆಗೋದಿಲ್ಲ. ಹೊಗೆ ಆವೃತ ಆಯಿತು ಅಂತಲೇ ಅಂದ್ಕೊಳ್ಳೋಣ.
ಅಂದ್ಕೊಂಡ್ರೂ ಸಹ ಅದು ಮೊಬ್ಬಾಗಿರುತ್ತೆ. ಫಸ್ಟಿಗೆ ಮೊಬ್ಬು ನಮಗೆ ಬೆಂಕಿ ಸರಿ ಕಾಣೋದಿಲ್ಲ. ಆದರೆ ಅದಕ್ಕೆ ಇನ್ನೊಂದಿಷ್ಟು ಪ್ರಚೋದನೆಯನ್ನು ಕೊಟ್ಟಾಗ ಬೆಂಕಿ ಹೆಚ್ಚಾದ ಹಾಗೆ ಹೊಗೆ ತಾನಾಗೆ ತಾನು ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಈ ಸಾತ್ವಿಕರ ಆಸೆಗಳು ಬೆಂಕಿಯಲ್ಲಿ ಹೊಗೆ ಇದ್ದ ಹಾಗೆ. ಅದು ಏನು ಅಂತ ಹೇಳ್ಕೊಳ್ಳುವಂತಹ ತೊಂದರೆ ಮಾಡೋದಿಲ್ಲ. ನಮಗೆ ಜ್ಞಾನ ಸಿಕ್ಕಾಗ ಇನ್ನಷ್ಟು ಮೆರುಗುತ್ತಾ ಹೋಗುತ್ತೆ, ಅಂದರೆ ಬೆಳಗುತ್ತಾ ಹೋಗುತ್ತೆ ಅಂತ ನಾವಿಲ್ಲಿ ತಗೋಬಹುದು. ಇನ್ನು ರಜಸ ಗುಣದವರು ಹೇಗಿರುತ್ತಪ್ಪ ಅಂತಂದರೆ ಕನ್ನಡಿ ಮೇಲಿನ ಧೂಳಿದ್ದ ಹಾಗೆ. ಕನ್ನಡಿ ಮೇಲೆ ಫುಲ್ ಧೂಳು ಕೂತ್ಬಿಟ್ಟಿದೆ ಅಂದರೆ ನಮಗೆ ಸ್ಪಷ್ಟವಾಗಿ ನಮ್ಮ ಚಿತ್ರ ಕಾಣುತ್ತಾ? ಕಾಣಲ್ಲ. ಆಗ ನಾವೇನು ಮಾಡಬೇಕು? ನಾವೇ ಕೂತ್ಕೊಂಡು ಆ ಕನ್ನಡಿನ ಒರೆಸ್ಬೇಕು. ಒರೆಸ್ದಾಗ ಮಾತ್ರ ಕಾಣೋದಕ್ಕೆ ಸಾಧ್ಯ. ಅಂದರೆ ಇಲ್ಲಿ ನಮ್ಮ ಪ್ರಯತ್ನ ತುಂಬ ಮುಖ್ಯವಾಗಿರುತ್ತೆ. ಇಬ್ಬರು ಗಂಡ ಹೆಂಡತಿ ಇರ್ತಾರೆ. ಗಂಡ ಹೆಂಡತಿಗೆ ಒಂದು ಪ್ಲೇಸ್ ಯಾವಾಗಲೂ ಪ್ರತಿದಿನ ಬೆಳಗ್ಗೆ ಕಾಫಿ ಕುಡಿಯೋದಕ್ಕೆ ಒಂದು ಅವರು ಬಾಲ್ಕನಿಯಿಂದ ಈ ಕಡೆ ಕೂತ್ಕೊಂಡು ಅವರು ಪ್ರತಿನಿತ್ಯ ಕಾಫಿ ಕುಡಿತಾ ಇರ್ತಾರೆ. ಎದುರುಗಡೆ ಬಿಲ್ಡಿಂಗಿಗೆ ಯಾರೋ ಒಬ್ಬರು ಹೊಸದಾಗಿ ಬಾಡಿಗೆಯವರು ಬರ್ತಾರೆ. ಈ ಹೆಂಗಸು ಪ್ರತಿನಿತ್ಯ ಅದನ್ನು ನೋಡಿ, ಈ ಹೆಂಗಸಿಗೆ ಬಟ್ಟೆ ಒಗೆಯೋದಕ್ಕೆ ಬರಲ್ವಾ, ಬಟ್ಟೆ ಕ್ಲೀನಾಗಿ ಒಗೆಯೋದು ಬಿಟ್ಟು ಯಾಕೆ ಹೀಗೆ ಕೊಳಕೊಳಿಯಾಗಿ ಒಗಿತಾಳಪ್ಪ ಅಂತ ದಿನ ಕಂಪ್ಲೇಂಟ್ ಮಾಡ್ತಾ ಇರ್ತಾಳೆ. ಒಂದು ದಿನ ಕಂಪ್ಲೇಂಟ್ ಮಾಡ್ತಾಳೆ, 2 ದಿನ ಕಂಪ್ಲೇಂಟ್ ಮಾಡ್ತಾಳೆ, 1 ವಾರ ಇದೇ ಕಂಪ್ಲೇಂಟು. ಸರಿ ಅಂತ ಇನ್ನೊಂದು ದಿನ ಬಂದು ಕೂತ್ಕೊತಾಳೆ. ಎದುರುಗಡೆ ಬಿಲ್ಡಿಂಗ್ ಅವರಿಗೆ ಬಟ್ಟೆ ಒಗೆಯೋದಕ್ಕೆ ನೀಟಾಗಿ ಬಂತು, ಒಂದು ಚೂರು ಧೂಳೇ ಇಲ್ವಲ್ರಿ, ಎಷ್ಟು ನೀಟಾಗಿ ಕೊಳೆ ಎಲ್ಲ ಹೋಗಿರೋ ಹಾಗೆ ಬಟ್ಟೆಯನ್ನು ಒಗೆದಿದ್ದಾಳೆ ಅಂತ ಗಂಡನಿಗೆ ಅಪ್ರಿಷಿಯೇಟ್ ಮಾಡ್ತಾ ಹೋಗ್ತಾಳೆ. ಆಗ ಗಂಡ ಹೇಳ್ತಾನೆ, ಅವರು ಪ್ರತಿನಿತ್ಯ ಇದೇ ಥರ ಬಟ್ಟೆ ಒಗಿತಾ ಇದ್ರು, ನಿನಗೆ ಧೂಳು ಕಾಣಿಸ್ತಾ ಇದ್ದಿದ್ದು ಯಾಕಪ್ಪ, ಕೊಳೆ ಕಾಣಿಸ್ತಾ ಇದ್ದಿದ್ದು ಯಾಕೆ ಅಂದರೆ ನಮ್ಮ ಬಾಲ್ಕನಿಯಲ್ಲಿ ಇದ್ದಂತಹ ಗ್ಲಾಸ್ ಏನಿತ್ತು ಅದು ಗಲೀಜಾಗಿತ್ತು. ಇವತ್ತು ನೀನು ಎದ್ದೇಳೋದಕ್ಕಿಂತ ಮುಂಚೆ ನಾನೆದ್ದು ಆ ಬಾಲ್ಕನಿ ಗ್ಲಾಸ್ನ ಕ್ಲೀನ್ ಮಾಡಿದ್ದೀನಿ, ಅದಕ್ಕೆ ನಿನ್ನ ದೃಷ್ಟಿಕೋನದಿಂದ ಅದು ಚೆನ್ನಾಗಿ ಕಾಣ್ತಿದೆ ಅಷ್ಟೇ ಅಂತ. ಅಂದರೆ ಇಲ್ಲಿ ತಾಮಸ ಗುಣದವರು ಹಾಗೇನೆ ಬೇರೆಯವರಲ್ಲಿ ಏನು ಮಾಡ್ತಾ ಹೋಗ್ತಾರೆ, ತಪ್ಪು ಕಂಡು ಹಿಡಿತಾ ಹೋಗ್ತಾರೆ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಹಾಗೆ, ಇವ್ರು ಹೀಗೆ. ಇಲ್ಲ ರೀ, ಅವರು ಸರಿಯಾಗೇ ಇದ್ದಾರೆ. ನಿಮ್ಮ ದೃಷ್ಟಿಕೋನವನ್ನು, ಅಂದರೆ ಅವರು ಹೇಗೆ ಕನ್ನಡಿಯನ್ನು ಒರೆಸಿ ನೋಡಿದ್ರು ಆ ರೀತಿ ನೀವು ಒರೆಸಿ ನೋಡಬೇಕು. ಒರೆಸಲಿಲ್ಲ ಅಂತ ಅಂದರೆ ನಿಮಗೆ ಆ ಕಡೆ ಇರುವಂತಹ ಚಿತ್ರ ಸ್ಪಷ್ಟವಾಗಿ ಕಾಣೋದಿಲ್ಲ. ಎಷ್ಟು ಸುಂದರವಾಗಿ ಉದಾಹರಣೆಯನ್ನು ಕೊಡ್ತಾ ಇದ್ದಾನಲ್ವಾ ಕೃಷ್ಣ. ಮೊದಲನೇದು, ಸಾತ್ವಿಕರು ಜ್ಞಾನವನ್ನು ಪಡೀತಾರೆ. ಯಾಕೆ ಅಂದರೆ ಭಗವಂತನ ಬಗ್ಗೆ ಅವರಿಗೆ ತುಂಬ ಆಸಕ್ತಿ ಇರುತ್ತೆ. ಈ ರಜಸರಿಗೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಬನ್ನಿರಿ ಕ್ಲಾಸ್ ಚೆನ್ನಾಗಿದೆ ಅಂತ ಒಂದು 4-5 ದಿನ ನಾವು ಫೋರ್ಸ್ ಮಾಡ್ಕೊಂಡು ಬಂದು ಕೂದಿಸಿದಾಗ ಅವರು ಹ್ಞೂ ರೀ ಭಗವದ್ಗೀತೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆ ರೀತಿಯಾದಂತಹ ಜನ ರಜಸರು ಅಂತ ಹೇಳ್ತಾ ಹೋಗ್ತಾರೆ. ಆದರೆ ತಾಮಸರಿಗೆ ಉದಾಹರಣೆ ಗರ್ಭಚೀಲದಿಂದ ಗರ್ಭ ಆವರಿಸಿದ ಹಾಗೆ. ಅದನ್ನು ಬೇರೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅವ್ರಿಗೆ ನೀವೇನೇ ಹೇಳಿ, ಇಲ್ಲ ರೀ ಭಗವಂತ ಹೀಗೆಲ್ಲ ಇದ್ದಾನೆ, ಹಾಗೆಲ್ಲ ಇದ್ದಾನೆ, ಭಗವಂತನ ಬಗ್ಗೆ ತಿಳ್ಕೋಬೇಕು, ನೀವು ಭಗವದ್ಗೀತೆಯನ್ನು ಓದಬೇಕು, ಭಗವದ್ಗೀತೆಯಲ್ಲಿ ಏನೆಲ್ಲ ಅರ್ಥಗಳಿದೆ ಅಂತ ನಾವು ಎಳೆಯಾಗಿ ಅವರ ಮುಂದೆ ತಂದಿಟ್ಟರೂ ಸಹ ಅವರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೇ ಮಧ್ವಾಚಾರ್ಯರು ಹೇಳಿಬಿಟ್ಟಿದಾರಲ್ವ, ಸಾತ್ವಿಕರಿಗೆ ಮಾತ್ರ ನೀನು ಭಗವಂತ ಇದ್ದಾನೆ ಅಥವಾ ಭಗವದ್ಗೀತೆಯ ಅರ್ಥಗಳನ್ನು ಹೇಳ್ತಾ ಹೋಗು, ಈ ರಜೋಗುಣ ಮತ್ತು ತಮೋಗುಣದವರಿಗೆ ಹೇಳಲೇಬೇಡ, ಯಾಕೆಂದರೆ ಹೇಳಿದ್ರೆ ನಿನಗೆ ಅವಮಾನ ಕಟ್ಟಿಟ್ಟ ಬುದ್ಧಿ ಅಂತ ನಮಗೆ ಮಧ್ವಾಚಾರ್ಯರು ಮೊದಲೇ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಅವರನ್ನು ಆಚಾರ್ಯರು ಅಂತ ಹೇಳೋದು. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಈ ಭಗವದ್ಗೀತೆ ಯಾಕೆ ಎಲ್ಲರಿಗೂ ಅರ್ಥ ಆಗೋದಿಲ್ಲ. ನಮ್ಮಲ್ಲೇ ಎಷ್ಟೋ ಜನ ಇದ್ದಾರೆ, ಅವರಿಗೆ ಅರ್ಥ ಆಗ್ತಾ ಇಲ್ಲ ಭಗವದ್ಗೀತೆ ಏನು ಹೇಳ್ತಾ ಇದೆ, ಭಗವದ್ಗೀತೆಯಲ್ಲಿ ಇಷ್ಟೊಂದು ಅರ್ಥ ಅಡಗಿದೆಯಾ ಅಂತ ಅವರಿಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ಮೂಲ ಕಾರಣ ಅವರ ಗುಣಗಳು, ರಜೋಗುಣ, ತಮೋಗುಣ ಮತ್ತು ಸಾತ್ವಿಕ ಗುಣದ
ಪರದೆಯಲ್ಲಿ ನಾವಿದ್ದೀವಿ. ಹಾಗಾಗಿ ಇಲ್ಲಿ ಭಗವದ್ಗೀತೆ ಪ್ರತಿಯೊಬ್ಬರಿಗೂ ಸಹ ಅರ್ಥ ಆಗೋದಿಲ್ಲ ಅಂತ ಕೃಷ್ಣನೇ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಇಲ್ಲಿ ಇನ್ನೊಂದು ಪದ ಉಪಯೋಗಿಸ್ತಾ ಇದ್ದಾರೆ, ಒಂದು ನಿಮಿಷ. ತೇನೇದ ಮಾವೃತಂ ಅಂತ, ಅಂದರೆ ದೇವರನ್ನು ಕಾಣೋದು ಹೇಗೆ ಅಂತ ಇಲ್ಲಿ ಹೇಳ್ಕೊಡ್ತಾ ಹೋಗ್ತಾನೆ ಕೃಷ್ಣ. ನೀನು ಭಗವಂತನನ್ನು ನೋಡಬೇಕಾ ಅಥವಾ ಭಗವಂತನ ಅರಿವು ನಿನಗೆ ಬರಬೇಕು ಅಂತ ಅಂದರೆ ನಾನು ಮತ್ತು ನನ್ನ ಭಗವಂತನ ಮಧ್ಯೆ ಏನಿದೆ ಅಲ್ಲಿ ಒಂದು ಪರದೆ ಇದೆ. ಆ ಪರದೆನೇ ಆಸೆ ಅನ್ನೋ ಪರದೆ. ಆ ಪರದೆ ಇದ್ದಾಗ ನಾವು ಭಗವಂತನನ್ನು ನೋಡೋದಕ್ಕೆ ಆಗೋದೇ ಇಲ್ಲ. ಅವಾಗ ಏನು ಮಾಡಬೇಕು? ಆ ಪರದೆಯನ್ನು ಸರಿಸ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಮ್ಮ ಬದುಕು ಏನಾಗ್ತಾ ಹೋಗುತ್ತೆ, ಈ ಬದುಕುಗಳು ಹಾಗೂ ನಮ್ಮ ಆಸೆಗಳೇನಾಗ್ತಾ ಹೋಗುತ್ತೆ, ಭಗವಂತನ ಬಗ್ಗೆ ನಾವು ನಂಬಿಕೆಯನ್ನು ಹುಟ್ಟಿಸ್ಕೊಳ್ತಾ ಹೋಗಬೇಕಾಗತ್ತೆ. ಉದಾಹರಣೆ ಹೇಳಬೇಕು ಅಂತ ಅಂದರೆ, ನನಗೆ ಗೊತ್ತು ಭಗವಂತ ಇದ್ದಾನೆ, ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಭಗವಂತ ಇರೋದ್ರಿಂದನೇ ನಾವು ಚೆನ್ನಾಗಿದ್ದೀವಿ, ಭಗವಂತ ನಮ್ಮ ಕೈ ಹಿಡಿತಾನೆ. ನಿಮಗೆಲ್ಲ ಗೊತ್ತಿದ್ರೂ ಎಲ್ಲಾದರೂ ಹೋಗ್ಬೇಕಾದ್ರೆ ಹಾಗೆ ಹೋಗ್ತೀವ? ಇಲ್ಲ, ಮನೆಗೆ ಬೀಗ ಹಾಕ್ಕೊಂಡು ಹೋಗ್ತೀವಿ ಅಲ್ವಾ? ಭಗವಂತ ಇದ್ದಾನೆ ಅಂತ ಅಷ್ಟೊಂದು ನಂಬಿಕೆ ಇದ್ದ ಮೇಲೆ ಯಾಕೆ ಬೀಗ ಹಾಕ್ಕೊಂಡು ಹೋಗ್ತೀವಿ? ಅದಕ್ಕೆ ಹೇಳ್ತಾ ಹೋಗ್ತಾರೆ, ನಾವು ಭಗವಂತನನ್ನು ಹೇಗೆ ನಂಬಬೇಕಪ್ಪ ಅಂತ ಅಂದರೆ ಋಷಿ ಮುನಿಗಳ ಹಾಗೆ ನಂಬಬೇಕಂತೆ. ಅಂದರೆ ತಪಸ್ ಮಾಡಬೇಕಾ? ಇಲ್ಲ, ತಪಸ್ ಮಾಡು ಅಂತ ಅಲ್ಲ, ಭಗವಂತ ಇದ್ದಾನೆ, ಭಗವಂತ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಅಂತ ಏನು ಮಾಡ್ತಾ ಹೋಗ್ತಾರೆ, ಅವರು ಕಾನನದ ಮಧ್ಯದಲ್ಲಿ ಆಶ್ರಮವನ್ನು ಕಟ್ಟಿ, ಆ ಆಶ್ರಮಕ್ಕೆ ಯಾವುದೇ ರೀತಿಯಾದಂತಹ ಬೀಗಗಳಾಗಲಿ ಚಿಲ್ಕಗಳಾಗಲಿ ಯಾವುದೂ ಇರೋದಿಲ್ಲ. ಅಲ್ಲಿ ಅವರು ಭಗವಂತನ ನಂಬಿಕೆಯಿಂದ, ಕೇವಲ ಭಗವಂತನ ನಂಬಿಕೆಯಿಂದ ಅವರು ಜೀವನವನ್ನು ಮಾಡ್ತಾರೆ. ಅಂದರೆ ಅವರಿಗೆ ಯಾವುದೇ ರೀತಿಯಾದಂತಹ ಕಾಡು ಮೃಗಗಳಿರ್ಬೋದು, ಶತ್ರುಗಳಿರಬಹುದು, ಅಥವಾ ನಾವು ಹೇಳ್ತೀವಲ್ಲ ಹಾವುಗಳಿರ್ಬೋದು, ಉರಗಗಳು, ಯಾವುದಕ್ಕೂ ಅವ್ರು ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾವುದಕ್ಕಾರ ತಲೆ ಕೆಡಿಸ್ಕೊಳ್ತಾರ? ಇಲ್ಲ. ಅವ್ರಿಗೆ ಗೊತ್ತಿರುತ್ತೆ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅಂತ. ಹಾಗೆ ಭಗವಂತನ ಬಗ್ಗೆ ನಂಬಿಕೆ ಇರಬೇಕು ಅಂತ ಹೇಳ್ತಾ ಹೋಗ್ತಾರೆ. ನಮಗೆ ನಂಬಿಕೆ ಇಲ್ಲ ಅಂತಲ್ಲ, ನಮಗೆ ನಂಬಿಕೆ ಇದೆ. ಸಾತ್ವಿಕರಿಗೆ ಭಗವಂತನ ಬಗ್ಗೆ ನಂಬಿಕೆ ಇದೆ, ಆದರೂ ಅದೊಂಥರ ಪ್ಲಾಸ್ಟಿಕ್ ಕವರ್ ಇದ್ದಾಗೆ. ಅದನ್ನು ಸರಿಸ್ಬೇಕು. ಅದನ್ನು ಸರಿಸಿ, ಇಲ್ಲ ಭಗವಂತ ನನ್ನ ಕೈ ಹಿಡಿತಾನೆ ಅನ್ನೋ ಒಂದು ಅಗಾಧವಾದ ನಂಬಿಕೆ ನಮ್ಮಲ್ಲಿ ಇರಬೇಕಾಗತ್ತೆ. ಭಗವಂತ ನಮಗೆ ಈ ರೀತಿ ಏನು ಮಾಡ್ತಾ ಹೋಗ್ತಾನೆ, ಹಂತ ಹಂತವಾಗಿ. ಅಂದರೆ ಇಲ್ಲಿ ಇನ್ನೂ ಹೇಳ್ತಾ ಹೋಗ್ತಾರೆ, ತಾಮಸರಿಗೆ ಎಕ್ಸ್ಪೆಷಲಿ ಭಗವಂತ ಅವರ ಎದುರುಗಡೆ ಇದ್ದರೂ ಸಹ ಅವರಿಗೆ ಭಗವಂತ ಅಂತ ಗೊತ್ತಾಗೋದಿಲ್ವಂತೆ. ಉದಾಹರಣೆ, ದುರ್ಯೋಧನ ಮತ್ತು ಅರ್ಜುನ ಇಬ್ಬರೂ ಹೋಗ್ತಾರೆ ಅಲ್ವಾ ಯುದ್ಧಕ್ಕೆ. ನೀನು ಬಾ ಅಂತ ಅಂದಾಗ ಕೃಷ್ಣ ಹೇಳ್ತಾನೆ, ಇಲ್ಲ ನಾನು ಯುದ್ಧವನ್ನು ಮಾಡೋದಿಲ್ಲ, ಕೇವಲ ನನ್ನ ಸೈನ್ಯ ಬೇಕಾ ಅಥವಾ ನಾನು ಬೇಕಾ ಅಂದಾಗ ದುರ್ಯೋಧನ, ಅಯ್ಯೋ ನೀನು ಯುದ್ಧ ಮಾಡಲ್ಲ ಅಂದರೆ ನೀನನ್ನು ಇಟ್ಕೊಂಡು ನಾನೇನು ಮಾಡಲಿ, ನೀನು ಬೇಡ, ನಿನ್ನ ಸೈನ್ಯವನ್ನು ಕೊಡು, ನಿನ್ನ ಆ ಭಂಡಾರವನ್ನು ಕೊಡು ಅಂತ ಕೇಳ್ತಾನೆ. ಆದರೆ ಅರ್ಜುನ, ಇಲ್ಲ ತಂದೆ, ನೀನು ಇದ್ದರೆ ಸಾಕು ನಮಗೆ, ನೀನು ಏನು ಕೆಲಸ ಮಾಡಲಿಲ್ಲ ಅಂದ್ರ ಬಗ್ಗೆ. ಏಕೆಂದರೆ ಹಿರಿಯರು ನಾವು ಅನ್ಕೊತೀವಿ ಅಷ್ಟೇ. ಇವತ್ತು ನುಡಿಮುತ್ತಲಿತ್ತಲ್ಲ, ಹಿರಿಯರು ಹಣ್ಣು ಕೊಡದೇ ಇರೋ ಮರ ಇರ್ಬೋದು, ಆದರೆ ನೆರಳು ಕೊಡೋ ಮರ. ಹಾಗೆ ನಾವು ಯಾವುದೋ ಒಂದು ಕಷ್ಟ ಬಂದಾಗ ಅವ್ರ ಜೊತೆ ಅವ್ರ ಕೈ ಹಿಡಿದು ಮಾತನಾಡಿಸಿದಾಗ ನಮಗೆ ಗೊತ್ತಾಗುತ್ತೆ, ನಮಗೆ ಯಾವುದೋ ಒಂದು ನಮ್ಮ ಜೀವನದಲ್ಲಿ ಮಾರ್ಗದರ್ಶನವನ್ನು ಅವ್ರು ಕೊಡ್ತಾ ಹೋಗ್ತಾರೆ. ಆ ರೀತಿ ಕೃಷ್ಣ ಮಾರ್ಗದರ್ಶಕನಾಗಿ ಇರ್ತಾನೆ. ಅಷ್ಟೇ ಅಲ್ಲ, ದುರ್ಯೋಧನನಿಗೆ ಅದಕ್ಕಿಂತ ಮುಂಚೆ ಸಂಧಾನ ಮಾಡಲಿಕ್ಕೆ ಹೋಗ್ತಾನಲ್ಲ, ಆ ಸಂಧಾನ ಮಾಡಲಿಕ್ಕೆ ಹೋದಾಗಲೂ ಸಹ ಭಗವಂತ ಅವನ ರೂಪವನ್ನು ತೋರಿಸ್ತಾನಂತೆ. ಅಂದರೆ ನೋಡು, ನಾನು ಭಗವಂತ, ನೀನು ಒಳ್ಳೆ ದಾರಿನಲ್ಲಿ ನಡಿ ಅಂತ ನಾನು ಬಂದಿದ್ದೀನಿ ಅಂತ ಅಂದ್ರೂ ಅವನಿಗೆ ಅರ್ಥವೇ ಆಗೋದಿಲ್ಲ. ತಕ್ಷಣ ಏನಂತಾನೆ ಗೊತ್ತಾ, ಅಯ್ಯೋ ಇವನೇನೋ ಮಾಠ ಮಂತ್ರವನ್ನು ಮಾಡ್ತಾ ಇದ್ದಾನೆ, ಇವನನ್ನು ತಕ್ಷಣ ಸೆರೆ ಹಿಡಿಯಿರಿ ಅಂತ ಹೇಳಿ ಕೃಷ್ಣನನ್ನ ಸೆರೆ ಹಾಕ್ತಾನೆ. ಅಂದರೆ
ತಾಮಸ ಗುಣದವರಿಗೆ ಭಗವಂತನೇ ಗೊತ್ತಾಗಲಿಲ್ಲ ಅಂತ ಅಂದಮೇಲೆ ಇನ್ನು ಭಗವದ್ಗೀತೆ ಎಲ್ಲಿಂದ ಗೊತ್ತಾಗತ್ತೆ? ಭಗವದ್ಗೀತೆಯ ಅರ್ಥ ಎಲ್ಲಿಂದ ಗೊತ್ತಾಗತ್ತೆ? ಆ ಭಗವದ್ಗೀತೆಯ ಅರ್ಥವನ್ನು ಅವರು ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ? ಅಪ್ಪ, ಇಷ್ಟೊಂದು ಅರ್ಥ ಇದೆಯಾ ಭಗವದ್ಗೀತೆಯಲ್ಲಿ? ಹೌದು ರೀ, ಇನ್ನೂ ಇದೆ. ಹಾಗೆ ಇಲ್ಲಿ ಕೃಷ್ಣ ಕೇವಲ 2 ಶ್ಲೋಕದಲ್ಲಿ ಅರ್ಥವನ್ನು ಹೇಳಿದ್ದಾನೆ. ನಮಗೆ ಯಾಕೆ ಕೋಪ ಬರುತ್ತೆ ಅಂತ ಇನ್ನೂ 5 ಶ್ಲೋಕದಲ್ಲಿ, ಅಂದರೆ ಈ ಕರ್ಮಯೋಗದ ಉಳಿದ 5 ಶ್ಲೋಕದಲ್ಲೂ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ನಮಗೆ ಯಾಕೆ ಕೋಪ ಬರುತ್ತೆ, ನಾವು ಹೇಗಿರಬೇಕು, ನಾವಿನ್ನೂ ನಮ್ಮನ್ನು ನಾವು ಹೇಗೆ ಮಾರ್ಪಾಡು ಮಾಡ್ಕೋಬೇಕು ಅಂತ ಹೇಳ್ತಾನೆ. ಸದ್ಯಕ್ಕೆ ಋಷಿಗಳ ಹಾಗೆ ನಾವು ಭಗವಂತನನ್ನು ನಂಬೋದಕ್ಕೆ ಆಗೋದಿಲ್ಲ. ಅದರಲ್ಲೂ ಕಲಿಯುಗದಲ್ಲಂತೂ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಮನೆಗೆ ಬೀಗ ಹಾಕಲೇಬೇಕು. ಆದರೆ ನಾವು ಸಾತ್ವಿಕರ ಹಾಗೆ, ಭಗವಂತ ದಯವಿಟ್ಟು ನೀನಿದೆಯಾ ಅಂತ ನಾನು ನಂಬುತ್ತೀನಿ, ನನ್ನಲ್ಲಿ ಇರುವಂತಹ ಈ ಕೋಪವನ್ನು ನೀನೇ ಕಮ್ಮಿ ಮಾಡು ತಂದೆ ಅಂತ ಅವನಿಗೆ ಕೇಳ್ಕೊಳ್ಳೋಣ. ಅಮ್ಮನಿಗೆ ಕೋಪ ಬಂದಾಗ ಮಕ್ಕಳಿಗೆ ಹೊಡೆದ್ರೂ ಅಮ್ಮನೇ ಅಳ್ತಾಳೆ. ಹಾಗೆ ನಮ್ಮ ಕೋಪ ಬೇರೆ ಯಾರಿಗೋ ನೋವು ಮಾಡೋದಿಲ್ಲ, ಅದು ಎಲ್ಲರಿಗಿಂತ ಅತಿ ಹೆಚ್ಚು ಮೊದಲು ನನಗೆ ನೋವು ಮಾಡುತ್ತೆ. ಹಾಗಾಗಿ ಬುದ್ಧ ಹೇಳಿದ ಹಾಗೆ ಯಾರೋ ಶತ್ರು ಬೇಡ, ನಿನಗೆ ಕೋಪವೇ ಸಾಕು ಅಂತ ಅವನು ಹೇಳಿಬಿಟ್ಟಿದ್ದಾನೆ. ಆ ಕೋಪವನ್ನು ತ್ಯಜಿಸುವ ಒಂದು ಪುಟ್ಟ ಪ್ರಯತ್ನ ಇವತ್ತಿನಿಂದ ನಮ್ಮೆಲ್ಲರ ಜೀವನದಲ್ಲಿ ಆಗಲಿ. ಇದಕ್ಕೆ ಬೆಸ್ಟ್ ಮೆಡಿಷನ್ ಒಂದೇ, ನಾವು ಧ್ಯಾನಕ್ಕೆ ಹೋಗಬೇಕು. ಧ್ಯಾನದಲ್ಲಿ ಭಗವಂತನನ್ನೇ ಕೇಳ್ಕೋಬೇಕು, ಭಗವಂತ ನನಗೊಂದು ಚೂರು ಕೋಪವನ್ನು ಕಮ್ಮಿ ಮಾಡಪ್ಪ ಅಂತ. ಮೇಡಮ್, ನಿಮಗೆ ಕೋಪ ಬರಲ್ವಾ? ಇಲ್ಲ ರೀ, ನನಗೂ ಕೋಪ ಬರುತ್ತೆ. ಇವತ್ತಿಂದ ನಾನು ಭಗವಂತನ ಕೇಳ್ಕೊತೀನಿ, ಭಗವಂತ ಪ್ಲೀಸ್ ನನಗೂ ಸಹ ಕೋಪವನ್ನು ಕಮ್ಮಿ ಮಾಡು, ಹಾಗೂ ಈ ಭಗವದ್ಗೀತೆಯ ಅರ್ಥಗಳನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಹಾಗೆ ಮಾಡುತ್ತಂದೆ ಅಂತ ಅವನಿಗೆ ಶರಣಾಗೋಣ. ಅವನಿಗೆ ಶರಣಾಗಿ ಹೆಜ್ಜೆ ಹೆಜ್ಜೆಗೆ ಅವನ ಮೊರೆ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹಾಗೆ ಇನ್ನು ಏನು ಹೇಳ್ತಾನೆ ಭಗವಂತ ಅಂತ ನಾಳೆ ಕ್ಲಾಸಲ್ಲಿ ಮತ್ತೆ ನೋಡೋಣ. ಥ್ಯಾಂಕ್ ಯು.